Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ 30 ದಿನದ 30 ಚಾಲೆಂಜ್ ಏನು 30 ಡೇಸ್ ಚಾಲೆಂಜ್ ಅಂತ ಏನು ತಗೊಂಡಿದ್ದೀವಿ. 30 ಡೇಸ್ ಅಲ್ಲಿ 30 ಕ್ವೆಶ್ಚನ್ ಪೇಪರ್ಸ್ ನ ಏನು ಬಿಡಿಸಬೇಕು ಅಂತ ಪ್ಲಾನಿಂಗ್ ಇದೆ. ಅದರ ಮೂರನೇ ವಿಡಿಯೋ ಇದು ಅಲ್ಲ, ನಾಲ್ಕನೇ ವಿಡಿಯೋ, ಎರಡನೇ ಪೇಪರಿನ ಎರಡನೇ ಪಾರ್ಟ್, ಎರಡನೇ ವಿಡಿಯೋ. ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಕ್ಲಾಸಸ್. ನವೋದಯ ಸೆಲೆಕ್ಷನ್ ಆಗಬೇಕು ಅಂದ್ರೆ ಮ್ಯಾಥ್ಸ್ ಅಲ್ಲಿ ನಾವು ಔಟ್ ಆಫ್ ಔಟಿಗೆ ರೀಚ್ ಆಗ್ಲೇಬೇಕು. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಎಲ್ಲರೂ ಮಾಡ್ತಾರೆ. ಮ್ಯಾಥ್ಸ್ ಅಲ್ಲಿ ಯಾರು ಸ್ಟ್ರಾಂಗ್ ಇರ್ತೀರಿ ನಿಮ್ಮ ಹೆಸರು ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇದು 51ನೇ ಪ್ರಶ್ನೆ. 41ರಿಂದ 50ನೇ ಕ್ವೆಶ್ಚನ್ ವರೆಗೂ ಆಲ್ರೆಡಿ ಕ್ಲಾಸ್ ಮಾಡಿ ಹಾಕಿದ್ದೀನಿ. ಅದು ಪಾರ್ಟ್ 1, ಇದು ಪಾರ್ಟ್ 2. ಎಸ್, ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ತಗೊಳ್ಳಿ. ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್ ಸರ್, ಕ್ವಶನ್ ಏನಿದೆ ನೋಡಿ. ಈ ಆಕೃತಿಯಲ್ಲಿ ಆಂಗಲ್ POS ಇಸ್ ಈಕ್ವಲ್ ಟು 90 ಡಿಗ್ರಿ. ಈ ತರ ಶೇಪ್ ಇತ್ತು ಅಂದ್ರೆ ಅದು ಆಂಗಲ್ ಅಂತ ಓದ್ತೀವಿ ನಾವು, ಹುಷಾರು. ಎಲ್ಲಿದೆ ಆಂಗಲ್ POS? ದಿಸ್ ಈಸ್ ದ 90 ಡಿಗ್ರಿ ಇದೆ ಅಂತೆ. ಹಾಗಾದ್ರೆ ROQ ನ ಅಳತೆ ಏನು? ವಾಟ್ ಇಸ್ ದ ROQ? ಇಲ್ಲಿದೆ ನೋಡಿ, ROQ. ಇದರ ಅಳತೆ ಎಷ್ಟು ಅಂತ ಹೇಳಿದ್ದಾರೆ. ಇನ್ ದ ಫಿಗರ್ POS is 90 degree. Then what is the measure of angle ROQ? ಎಸ್, ಇದು 90 ಡಿಗ್ರಿ ಅಂತ ಅವ್ರು ಹೇಳಿರೋದ್ರಿಂದ ನಾವು ಇದನ್ನ ಕಂಡು ಹಿಡಿಬೇಕಪ್ಪ. ಹಾಗಾದ್ರೆ ಇದೆಷ್ಟು ಬರುತ್ತೆ ಅಂದ್ರೆ ನೋಡಿ, ಬಹಳ ಈಸಿ ಚಾಪ್ಟರ್ ಅಂದ್ರೆ ಆಂಗಲ್ಸ್. ಯಾರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದೀರಿ ಆನ್ಲೈನ್ ಕ್ಲಾಸಸ್ ಮತ್ತೆ ರೆಗ್ಯುಲರ್, ಅವರಿಗೆಲ್ಲ ಗೊತ್ತಿದೆ, ನೋ ಪ್ರಾಬ್ಲಮ್. ಆದ್ರೆ ಯಾರು ಹೊಸದಾಗಿ ನೀವು ಕ್ಲಾಸ್ ಕೇಳ್ತಿದ್ದೀರಿ ದಯವಿಟ್ಟು ನೀವು ಏನ್ ಮಾಡ್ರಿ, ಆಂಗಲ್ಸ್ ಚಾಪ್ಟರ್ನ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂದ್ರೆ ಆಂಗಲ್ಸ್ ಮೇಲೆ 1 ಅಥವಾ 2 ಕ್ವಶನ್ ಎವ್ರಿ ಇಯರ್ ಇರುತ್ತೆ. ಮತ್ತೆ ಈಸಿ ಚಾಪ್ಟರ್ ಕೂಡ ಹೌದು. ಸ್ಕೂಲಲ್ಲೂ ಇದ್ರ ಬಗ್ಗೆ ಹೇಳಿರ್ತಾರೆ. ಬಟ್ ಕಾಂಪಿಟೇಟಿವ್ ಇಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ತರ ಕೇಳ್ತಾರೆ ಅನ್ನೋದು ಕೂಡ ಇದು ಬಹಳ ಇಂಪಾರ್ಟೆಂಟ್. ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನೋಡಿ, ಒಟ್ಟು ಆಂಗಲ್ಸ್ ಗಳೇನಿದೆ 0 ಆಂಗಲ್ ಇಂದ ಹಿಡಿದು 360 ಡಿಗ್ರಿ ಆಂಗಲ್ಸ್ ವರ್ಗು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ವಾಪಸ್ ಬಂದು ಇಲ್ಲಿ ಬಂತು ಅಂದ್ರೆ ಇದನ್ನ 360 ಡಿಗ್ರಿ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ ನಾವು. ಹೌದಾ ಇಲ್ಲ? ಎಸ್ ಸರ್. ಆಂಗಲ್ಸ್ ಅಲ್ಲಿ ಅತಿ ಇಂಪಾರ್ಟೆಂಟ್ ಆಗಿ ಇರ್ಬೇಕಾದ್ರೆ ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್, ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ನೋಡಿ ನಮಗೆ ಜಸ್ಟ್ ಈ ತರ ಇದ್ರೆ ಇದನ್ನ ನಾವು 90 ಡಿಗ್ರಿ ಅಂತ ಕರಿತೀವಿ. 90 ಡಿಗ್ರಿ ಇದ್ರೆ ಅದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅಥವಾ ಲಂಬ ಕೋನ ಅಂತ ಕರಿತೀವಿ. ಹಾಗಾದ್ರೆ ನೋಡಿ, ಯಾವ್ದಾದ್ರು ಒಂದು ಸ್ಟ್ರೈಟ್ ಲೈನ್ ಇದೆ, ಆ ಸ್ಟ್ರೈಟ್ ಲೈನಿಗೆ ಇನ್ನೊಂದು ಸ್ಟ್ರೈಟ್ ಲೈನ್ ಬಂದು ಲಂಬವಾಗಿ ಛೇದಿಸಿದಾಗ, ಇನ್ನು ವರ್ಟಿಕಲಿ ಇದು ಮಾಡಿದಾಗ ನೋಡಿ, ಇದು ಎಷ್ಟಿದೆಯಪ್ಪ? 90 ಡಿಗ್ರಿ. ಇದೆಷ್ಟಿದೆ? ಇದು 90 ಡಿಗ್ರಿ. ಇದೆಷ್ಟಿದೆ? ಇದು 90 ಡಿಗ್ರಿ. ಇದೆಷ್ಟಿದೆ? ಇದು 90 ಡಿಗ್ರಿ. ಇವು ಅಷ್ಟು ಕೂಡಿದ್ರೆ ಎಷ್ಟಾಗತ್ತೆ? 360 ಡಿಗ್ರಿ ಆಗತ್ತೆ. ಅವಾಗ ಇದನ್ನ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ, 360 ಡಿಗ್ರಿ. ಹೌದೋ ಇಲ್ಲ? ಒಂದು ಸರ್ಕಲಿನ ಒಳಗೆ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ, ಹುಷಾರು. ಹಾಗಾದ್ರೆ ಇದನ್ನ ಈ ಪ್ಲಸ್ ಆಕಾರ ಇದೆಯಲ್ಲ, ಅದನ್ನ ಏನ್ ಮಾಡಿದ್ದಾರೆ, ಜಸ್ಟ್ ಹಿಂಗ್ ಸ್ವಲ್ಪ ತಿರುಗಿಸ್ಬಿಟ್ಟು ಇದು ಏನಾಗ್ಬಿಟ್ಟಿದೆ ನೋಡಿ, ಇಲ್ಲಿ ಜಸ್ಟ್ ಈ ತರ ಆಗಿದೆ. ಇದೇ ಲೈನ್ ನ ಜಸ್ಟ್ ಈ ತರ ಮಾಡಿದ್ದಾರೆ. ಏನಾಗಿದೆ, ಇದು ಹಿಂಗಿತ್ತಲ್ವಾ ನೋಡಿ, ಈ ಲೈನ್ ಜಸ್ಟ್ ತಿರುಗಿಸ್ರಿ ಪುಟ. ಹಿಂಗ್ ತಿರುಗಿಸಿದಾಗ ನಮಗೇನಾಯ್ತು, ಇದು ಈ ಲಂಬಕೋನ ಇರೋದೇನಾಯ್ತು, ಹಿಂಗ್ ಬಂದ್ಬಿಡ್ತು. ಹೌದಾ ಇಲ್ಲ? ಇದು ಹಿಂಗ್ ಬರುತ್ತೆ. ಇಲ್ಲಿ ನೋಡಿ, ನಮಗೇನ್ ಕೊಟ್ಟಿದ್ದಾರೆ, ಒಂದ್ ಪಾರ್ಟ್ ಕೊಟ್ಟಿದ್ದಾರೆ. ಯಾವಾಗ್ಲೂ ಕೂಡ ಒಂದು ಲೈನ್ ಇದರ ಅಪೋಸಿಟ್ ಆಂಗಲ್ ಎಷ್ಟಿರುತ್ತೆ, ಇದು ಕೂಡ 90 ಡಿಗ್ರಿನೇ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಆಂಗಲ್ಸ್ ನ ಇಲ್ಲಿಂದ ಹಿಂಗ್ ಕರೆಕ್ಟ್ ಆಗ ಏನ್ ಮಾಡಿದ್ದಾರೆ, ಪ್ಲಸ್ ಇರೋದನ್ನ ಹಿಂಗ್ ತಿರ್ಗಿಸಿದ್ರೆ ಏನ್ ಮಾಡಿದ್ರೆ ಇಂಟು ಆಗ್ಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈ ಶೇಪ್ ಅಲ್ಲಿ ಇದ್ದಿದ್ದನ್ನ ಜಸ್ಟ್ ಹಿಂಗ್ ತಿರ್ಗಿಸಿದಾರೆ ಅವರು. ಮತ್ತೆ ಅವರೇ ಕೊಟ್ಟಿದ್ದಾರೆ ಒಂದು 90 ಡಿಗ್ರಿ ಇದೆ ಅಂತ. ಯಾವಾಗ್ಲೂ ಒಂದು ಲೈನ್ ಮೇಲಿಂದ ಹಿಂಗ್ ಬಂದಿದೆ ಅಂದ್ರೆ ನೋಡಿ, ಜಸ್ಟ್ ಇದು 90 ಡಿಗ್ರಿ ಇದೆ ಅಂದ್ರೆ ಇದು ಕೂಡ 90 ಡಿಗ್ರಿನೇ ಇರುತ್ತೆ ನಮಗೆ. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಟೋಟಲ್ ಸೇರಿ ನಮಗೆ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 180 ಡಿಗ್ರಿ ಇರುತ್ತೆ. ಅದೇ ಲೈನ್ ಕೆಳಗೆ ಬಂತು ಅಂದ್ರೆ ಇದು ಕೂಡ 180 ಡಿಗ್ರಿ ಇರುತ್ತೆ. 180 360 ಡಿಗ್ರಿ. ಇದನ್ನ ಲೆಕ್ಕ ಮಾಡೋದೇ ಬೇಡ, ನಾವು ನೋಡಿದ್ರೆ ಆನ್ಸರ್ ಮಾಡಬಹುದು. ಎಸ್ ಆರ್ ನೋ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಹಳ ಸಿಂಪಲ್ ಕಾನ್ಸೆಪ್ಟ್ ಇವು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿಗೆ ಬರೋ ಎಲ್ಲಾ ಸಾಧ್ಯತೆ ಇದೆ. ಎಕ್ಸಾಮಿಗೆ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಈ ಪ್ರಶ್ನೆಗಿದೆ. ಏನ್ ಸರಿ, ಎಂತ ಪ್ರಶ್ನೆ, ಏನ್ ಸರ್ ಇದು ಅಂದಾಗ ನೋಡ್ಕೊಳ್ಳಿ ಒಂಚೂರು. ಬಹಳ ಇಂಪಾರ್ಟೆಂಟ್ ಕ್ವಶನ್. ಏನ್ ಸರ್ ನೋಡಿ, ಎಸ್ ಓಕೆ,
ಈ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಎ ಬಿ ಎಷ್ಟಿದೆಯಪ್ಪ? ಎ ಬಿ ಎಷ್ಟಿದೆ? 8 ಸೆಂಟಿಮೀಟರ್. ಅಂಡ್ ಎ ಸಿ ಈಸ್ ಈಕ್ವಲ್ ಟು, ಇಲ್ಲಿಂದ ಇಲ್ಲಿ ಎ ಸಿ ಇದೆಯಲ್ಲ 10 ಸೆಂಟಿಮೀಟರ್. ದೆನ್ ಫೈಂಡ್ ತ್ರಿಭುಜದ ವಿಸ್ತೀರ್ಣ. ವಾವ್, ಏನ್ ಕಂಡುಹಿಡಿಬೇಕಂತ ನಾವು? ಏರಿಯಾ ಕಂಡುಹಿಡಿಬೇಕಂತ. ಇನ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಇದು ಯಾವ ಆಂಗಲ್ ಟ್ರಯಾಂಗಲ್ ಅಪ್ಪ? ರೈಟ್ ಆಂಗಲ್ ಟ್ರಯಾಂಗಲ್. ಎ ಬಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಎ ಸಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ದೆನ್ ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್? ಏನ್ ಫೈಂಡ್ ಔಟ್ ಮಾಡಬೇಕು? ಏರಿಯಾ ಆಫ್ ಟ್ರಯಾಂಗಲ್ is equal to the. ನಾವು ಏರಿಯಾ ಆಫ್ ಟ್ರಯಾಂಗಲ್ ನ ಕಂಡುಹಿಡಿಬೇಕಪ್ಪ ಅಂದ್ರೆ ಏನನ್ನ ಫೈಂಡ್ ಔಟ್ ಮಾಡ್ಬೇಕಂತೆ? ಏರಿಯಾ ಆಫ್ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೊಂದು ಸೂತ್ರ ಇದೆ. ಏನಿದು? ಆಫ್ ಇಂಟು ಬಿ ಇಂಟು ಹೆಚ್. ಕಾಣ್ತಿದೆಯಲ್ವಾ? ಆಫ್ ಇಂಟು ಬಿ ಇಂಟು ಹೆಚ್, ಆಫ್ ಇಂಟು ಬಿ ಇಂಟು ಹೆಚ್. ಹಾಗಾದ್ರೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಇಸ್ ಈಕ್ವಲ್ ಟು, ನಾನು ಏರಿಯಾ ಆಫ್ ಟ್ರಯಾಂಗಲ್ ನ ಎ ಅಂತ ಬರೀತೀನಿ, ಆಫ್ ಇಂಟು ಬಿ ಇಂಟು ಹೆಚ್. ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ಅವ್ರು ಏನೇನ್ ಕೊಟ್ಟಿದ್ದಾರೆ ಸರ್? ನೋಡಿ, ಇದೊಂದು ಲಂಬಕೋನ ತ್ರಿಭುಜ. ಲಂಬಕೋನ ಅಂದ್ರೆ ಇದು 90 ಡಿಗ್ರಿ ಇರುತ್ತೆ. ಅವರು ಆಂಗಲ್ಸ್ ಕೇಳಿಲ್ಲ, ಸೈಡ್ ಇದಾವಲ್ಲ, ಆ ಸೈಡ್ ಗಳನ್ನ ಬಳಸ್ಕೋಬೇಕು. ಇಲ್ಲೊಂದು ಸೈಡ್ ಕೊಟ್ಟಿದ್ದಾರೆ, ಇಲ್ಲೊಂದು ಸೈಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಿಲ್ಲ. ಇದನ್ನ ನಾವ್ ಏನಂತ ಕರಿತೀವಿ? ಇದು ಎತ್ತರ. ಎತ್ತರ ಅಂದ್ರೆ ಹೈಟ್ ಅಲ್ವಾ? ಇದನ್ನ ಎತ್ತರ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇಲ್ಲಿಂದ ಇಲ್ಲಿಗೆ ಹೈಟ್. ಇದು ಹೈಟ್ ಎಷ್ಟು ಕೊಟ್ಟಿದ್ದಾರೆ? 8 ಮೀಟರ್ ಕೊಟ್ಟಿದೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಪಾದ ಕೊಟ್ಟಿಲ್ಲ. ಕ್ವಶನ್ ಮಾರ್ಕ್. ನಾವು ಫಸ್ಟ್ ಇದನ್ನ, ಇಲ್ಲಿ ಏನೇನಿದೆ? ಆಫ್ ಇದೆ, ಇದು ಗ್ಯಾಪ್ ಆಗ್ಬಿಟ್ಟಿದೆ ನಮಗೆ. ಇದಿಲ್ಲ, ಏನಿಲ್ಲ, ಪಾದ ಕೊಟ್ಟಿಲ್ಲ ಅವರು. ಪಾದ ಅಂದ್ರೆ ಏನು? ಬೇಸ್ ಕೊಟ್ಟಿಲ್ಲ ಅವರು. ನಾವೇನ್ ಮಾಡ್ಬೇಕು? ಫೈಂಡ್ ಔಟ್ ಮಾಡ್ಕೋ. ಹೆಂಗ ಸರ್ ಫೈಂಡ್ ಔಟ್ ಮಾಡೋದು? ಈಗ ಆಂಗಲ್ಸ್ ಕೇಳಿದ್ರೆ ನಮ್ಗೊಂದು ಸೂತ್ರ ಇತ್ತು. ಏನ್ ಹೇಳಿ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದನ್ನ ಪೈಥಾಗೋರಸ್ ಪ್ರಮೇಯ ಅಂತ ಕರಿತೀವಿ ನಾವು. 10th ಅಲ್ಲಿ ಇರುತ್ತೆ ಇದು. SSLC ಮಕ್ಕಳಿಗೆ ಇದರದೊಂದು ಪ್ರಮೇಯ ಇದೆ, ಥೇರಮ್ ಇದೆ. ಅದು ಪೈಥಾಗೋರಸ್ ಥೇರಮ್ ಅಂತ ಬರುತ್ತೆ. ಅಲ್ಲಿ ಬರುವಂತ ಫಾರ್ಮುಲಾ ಇದು. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಅಂದ್ರೆ ಈ ಹೈಪೋತಿನಿಯಸ್ ಏನಿದೆ ಇದರ ವರ್ಗವು, ಇದನ್ನ ವಿಕಿರಣ ಅಂತ ಕರಿತೀವಿ ಕನ್ನಡದಲ್ಲಿ. ವಿಕಿರಣ ಅಂದ್ರೆ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ದಿ ಸ್ಕ್ವೇರ್ ಆಫ್ ದ ಹೈಪೋಟಿನಿಯಸ್ ಈಸ್ ದಿ ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಆಪೋಸಿಟ್ ಸೈಡ್ಸ್ ಅಂಡ್ ಬೇಸ್. ಇದರದ ಏನಾಗಿರುತ್ತಂತದು? ಇವುಗಳ ಮೊತ್ತಕ್ಕೆ ಇದು ಸಮನಾಗಿರುತ್ತಂತೆ. ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಎಷ್ಟಾಗಿರುತ್ತೆ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಸಮ ಇರುತ್ತೆ ಅಂತ ಹೇಳೋದನ್ನ ನಾವು ಪೈಥಾಗೋರಸ್ ಪ್ರಮೇಯ. ಇದು SSLC ಅಲ್ಲಿ ಇರುತ್ತೆ, SSLC ಮಕ್ಕಳಿಗೆ ಬರುತ್ತೆ. ಅಂತದನ್ನ ಇದೆ, ಈಗಲೂ ಕೂಡ ಸಿಲೆಬಸ್ ಅಲ್ಲಿ ಇದೆ. ಅದನ್ನ ನಾವು ಈಗ ಮಕ್ಕಳಿಗೆ ಕಲಿಬೇಕಾಗತ್ತೆ. ಅವಾಗ ನಮಗೆ ಬಿ ಸಿ ಸ್ಕ್ವೇರ್, ನಮಗೆ ಬಿ ಸಿ ಬೇಕಾಗೋದ್ರಿಂದ ನಾವು ಈ ಫಾರ್ಮುಲಾನ ಬಳಸ್ಕೋಬೇಕು. ಹಾಗಾದ್ರೆ ನಾವೇನ್ ಮಾಡ್ತೀವಿ? ಈಗೇನ್ ಮಾಡೋದ? ಬಿ ಸಿ ಕಂಡುಹಿಡ್ಕೋಬೇಕು. ಬಿ ಸಿ ಕಂಡುಹಿಡ್ಬೇಕಂದ್ರೆ ಒಂದು ಫಾರ್ಮುಲಾ ಹೇಳಿದೆ ನಾನು. ಯಾವ್ದು ಹೇಳ್ರಿ? ಓಕೆ, ಯಾವುದು? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆನಾ? ಓಕೆ ಸರ್. ಹಾಗಾದ್ರೆ ಇದನ್ನ ಹೆಂಗ್ ಮಾಡೋದು ಸರ್? ನೋಡಿ, ಎ ಸಿ ಸ್ಕ್ವೇರ್ ಎಷ್ಟಿದೆ ಸರ್? ಎ ಸಿ ಅಂದ್ರೆ 10 ಸರ್, 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟಿದೆ ಸರ್? 8 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದ್ರೆ ಬಿ ಸಿ ಸ್ಕ್ವೇರ್ ಬರ್ಕೊಳ್ಳಿ ಸರ್. ತಲೆ ಯಾಕೆ ಕೆಡಿಸ್ಕೊಂತೀರಾ? ಓಕೆ ಸರ್. ಈಗ ಏನ್ ಮಾಡ್ಬೇಕು? ನಮಗೆ ಬಿ ಸಿ ಸ್ಕ್ವೇರ್ ಬೇಕು. ಹಾಗಾಗಿ 8 ನ ಒಳಗ್ ತಗೊಂಬಂದ 10 ಸ್ಕ್ವೇರ್, 8 ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ -8 ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಕಾಣ್ತಿದೆಯಲ್ವಪ್ಪ? ಕಾಣ್ತಿದೆಯಲ್ಲೇನ್ರು? ಈಗ ನೋಡ್ಕೊಳ್ಳಿ. ಈಗ 10 ಸ್ಕ್ವೇರ್ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನೋಡ್ರಿ. ತಲೆ ಕೆಡಿಸ್ಕೋಬೇಡ್ರಿ, ಮೊದ್ಲು ಇದನ್ನ ಕಂಡಿಡ್ಕೊಳ್ರಿ. ಅದಾದ್ಮೇಲೆ ನಾವೇನ್ ಮಾಡೋಣ? ಏರಿಯಾ ಕಂಡಿಡಿಯೋಣ. ಹಾಗಾದ್ರೆ 10 ಅಲ್ಲಿ ಈಗ ಹಿಂಗ್ ಕಳಿಯಂಗಿಲ್ಲ ನಾವು. 10 ಅಲ್ಲಿ 2 ಹೋದ್ರೆ ಹಂಗ್ ಮಾಡಕ್ ಹೋಗ್ಬಿಡ್ರಿ. 10 ಸ್ಕ್ವೇರ್ ಇಸ್ ಈಕ್ವಲ್ ಟು 100 -8 ಸ್ಕ್ವೇರ್ ಇಸ್ ಈಕ್ವಲ್ ಟು 64. 8 8 64, 10 100 ಸರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಬಿ ಸಿ ಸ್ಕ್ವೇರ್ ಅಂತ ಹಾಕೊಂಡ್ವಿ. ಈಗ 100ರಲ್ಲಿ 64 ಹೋದ್ರೆ ಸರ್ 36 ಅಲ್ವಾ ಸರ್? 100 ಅಲ್ಲಿ ಬೇಕಾದ್ರೆ ನೋಡಿ, 100 ಅಲ್ಲಿ ನೀವು -64 ಅನ್ನ ತೆಗೆದ್ರೆ ಇಲ್ಲಿಂದ ಕ್ಯಾರಿ ತಗೊಳ್ಳಿ. 10 9 0. 10 ಅಲ್ಲಿ 4 ಹೋದ್ರೆ 6, 9 ಅಲ್ಲಿ 6 ಹೋದ್ರೆ 3, 36. ಹಾಗಾದ್ರೆ 36 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್.
ಯಪ್ಪು ಸರ್ ಇದು ಬಿ ಸಿ ಸ್ಕ್ವೇರ್ ಬಂದ್ಬಿಡ್ತಲ್ಲ, ನಮಗೆ ಏನ್ ಬೇಕು ಇಲ್ಲಿ ಬಿ ಸಿ ಬೇಕು ಸರ್, ಏನ್ ಬೇಕು ಬಿ ಸಿ ಬೇಕು. ಹಾಗಾದ್ರೆ ನಾವೇನ್ ಮಾಡೋಣ, ಏನ್ ಮಾಡ್ಬೇಕು, ಎಸ್ ಬಿ ಸಿ ಸ್ಕ್ವೇರ್ ಇದೆಯಲ್ಲ ಅದಕ್ಕೆ ಈಗ ನೋಡಿ ಬಿ ಸಿ ಸ್ಕ್ವೇರ್ ನಾನು ಈ ಕಡೆ ಹಿಂಗೆ ಬರ್ಕೊಂತೀನಿ ಪುಟ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಸ್ವಲ್ಪ ಇದನ್ನ ಆ ಕಡೆ ಈಗ ಆ ಕಡೆ ಹಾಕೊಂಡಿನಿ, ಏನು ಪ್ರಾಬ್ಲಮ್ ಆಗಲ್ಲ. ನಮಗೇನು ಬೇಕು ಬಿ ಸಿ ಬೇಕು. ಬಿ ಸಿ ಅಂದರೆ ರೂಟ್ ಆಫ್ ಬಿ ಸ್ಕ್ವೇರ್ನ ಆ ಕಡೆ ಕಳಿಸಿದಾಗ 36 ರೂಟ್ ಆಫ್ 36. ಬಿ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 36 ಅಂದರೆ 36ರ ವರ್ಗಮೂಲ, ಸ್ಕ್ವೇರ್ ರೂಟ್ ತೆಗಿಬೇಕು ನಾವು. ಹಾಗಾದ್ರೆ 36 6 36, ಹಾಗಾದ್ರೆ ರೂಟ್ ಆಫ್ 6 ಸ್ಕ್ವೇರ್. ಅದಕ್ಕೆ ನಾನೇನು ಹೇಳ್ತೀನಿ ನಿಮಗೆ, 1ರಿಂದ 1 ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಥರದ್ದು 30ವರೆಗೂ ಕಲ್ತ್ಕೊಂಡ್ಬಿಡ್ರಿ, ತಲೆ ಕೆಡಿಸ್ಕೊಬಿಡಿ. 6 ಸ್ಕ್ವೇರ್ 6 36 ಅಲ್ವಾ. ಈಗೇನು ಮಾಡೋಣ, ಈಗ ವೆರಿ ಸಿಂಪಲ್, ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್ ಆಗುತ್ತೆ. ಬಿ ಸಿ ಇಸ್ ಈಕ್ವಲ್ ಟು 6. ಬಿ ಸಿ ಎಷ್ಟು ಬಂತಪ್ಪ, 6 ಸೆಂಟಿಮೀಟರ್ ಬಂತು. ಈಗ ನಮಗೆ ಬಿ ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಬಂದ್ಬಿಡ್ತಲ್ವಾ. ಎಸ್ ಸರ್. ಈಗ ನಾವೇನು ಕಂಡುಹಿಡಿಬೇಕು, ಏರಿಯಾ, ವಿಸ್ತೀರ್ಣ ಕಂಡುಹಿಡಿಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಆಫ್ ಇಂಟು ಬಿ ಇಂಟು ಹೆಚ್. ಕನ್ನಡದಲ್ಲಿ ಬರೆಯೋದಾದ್ರೆ ತ್ರಿಭುಜದ ವಿಸ್ತೀರ್ಣ, ನೀಟಾಗಿ ಬರ್ಕೊಳ್ಳಿ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ನೀಟಾಗಿ ಬರ್ಕೊಳ್ಳಿ ಪುಟ, ಇದು ಅರ್ಧ ಇಂಟು, ಓಕೆನಾ, ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಇದೆಯಲ್ವಾ, ಓಕೆ. ಈಗ ಏನು ಮಾಡೋಣ, ಬರೀರಿ. ಎಸ್, ಅರ್ಧಕ್ಕೆ ಅರ್ಧ, ಪಾದ ಎಷ್ಟಿದೆಯಪ್ಪ 6 ಸೆಂಟಿಮೀಟರ್ ಬಂತು, ಇದೆಷ್ಟು ಬಂತು 6 ಬಂತಲ್ವಾ, 6 ಸೆಂಟಿಮೀಟರ್ ಇಂಟು ಎತ್ತರ ಎಷ್ಟು ಬಂತು 8 ಸೆಂಟಿಮೀಟರ್. ಈಗ ಈ ನಮಗೇನಿದೆ ಇದು ಈಕ್ವಲ್ಸು. ಈಗ ನೋಡಿ ಒಂದು ನಿಮಿಷ ಅದನ್ನು ಸರಿ ಬರ್ದು ಬಿಡ್ತೀನಿ, ಬರ್ಕೋಬೇಕಾದ್ರೆ ಮತ್ತೆ ಮಿಸ್ಟೇಕ್ ಮಾಡ್ಕೊಂತಾರೆ, ಅದಕ್ಕೋಸ್ಕರ ಈಗ ನೋಡಿ ಈಕ್ವಲ್ಸ್ ಇದೆ. ಈ 2 1 2 3 ಕ್ಯಾನ್ಸಲ್ ಆತಲ್ಲಪ್ಪ, ನೀವು ಇದನ್ನು ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ರಿ, ನೋ ಪ್ರಾಬ್ಲಮ್, ಓಕೆನಾ. ಹಾಗಾದರೆ 3 1 ಇಂಟು 3 ಇಂಟು 8 ಅಲ್ವಾ, ಸಿ ಎಮ್ ಇಂಟು ಸಿ ಎಮ್ ಸ್ಕ್ವೇರ್. 8 3 24 ಇಂಟು 1 24, 8 3 24 ಇಂಟು 1 ಅಂದರೆ 24 ಬರುತ್ತೆ. 24 ಸಿ ಎಮ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ಕನ್ನಡ ಮೀಡಿಯಂ ಇರಲಿ ಇಂಗ್ಲೀಷ್ ಮೀಡಿಯಂ ಇರಲಿ, ಲೆಕ್ಕ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿದೆ ಅಲ್ವಾ, ಕರೆಕ್ಟಾಗಿದೆ ಅಲ್ವಾ, ನೀಟಾಗಿ ಬರ್ಕೊಳ್ಳಿ. ಬಟ್ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಆಫ್ ಇಂಟು ಬಿ ಇಂಟು ಹೆಚ್. ನಾವು ಏನೇನು ಕೊಟ್ಟಿದ್ರು, 2 ಸೈಡ್ ಕೊಟ್ಟಿದ್ರು, ನಾವು ಇನ್ನೊಂದು ಸೈಡನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ವಿಚ್ ಫಾರ್ಮುಲಾ, ಪೈಥಾಗೋರಸ್ ಫಾರ್ಮುಲಾ ಏನು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರು, ಓಕೆನಾ. ಆ ಫಾರ್ಮುಲಾ ಹಾಕೊಂಡ್ವಿ, ಆನ್ಸರ್ ನಮಗೆ ಬಿ ಸಿ ವ್ಯಾಲ್ಯೂ 6 ಬಂತು. ಅದೇ ಫಾರ್ಮುಲಾ ಪ್ರಕಾರ ವ್ಯಾಲ್ಯೂ ಹಾಕೊಂಡು ಲೆಕ್ಕ ಮಾಡಿದ್ವಿ, ಆಮೇಲೆ ಏರಿಯಾ ಕಂಡುಹಿಡಿದ್ವಿ. 24 ಆಪ್ಷನ್ ಬಿ 24 ಸ್ಕ್ವೇರ್ ಸೆಂಟಿಮೀಟರ್ ಬಂದಿದೆ ಅಲ್ವಾ. ಎಸ್ ಸರ್. ನೋಡಿ, ಇಂಥ ಕ್ವಶನ್ಸ್ಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ 100% ಕೊಡೋ ಚಾನ್ಸಸ್ ಇರುತ್ತೆ. ಅವರು ಸೈಡ್ ಈ ಥರ ಕೊಟ್ಬಿಟ್ಟು ಏರಿಯಾನಾರು ಕಂಡುಹಿಡೀಲಿ ಅಥವಾ ಇದರದ ಸುತ್ತಳತೆನಾರು ಕೇಳಿ, ಯಾವ್ದು ಕೇಳಿದ್ರೆ ನಾವು ಒಂದ್ಸಲ ಕೇಳಿದಾರಪ್ಪ 100%. ಓಲ್ಡ್ ಕ್ವಶನ್ ಪೇಪರಲ್ಲಿ 2019-20 ಕ್ವಶನ್ ಪೇಪರಲ್ಲಿ ಇದೇ ನೋಡಿ 100% ಕ್ವಶನ್ ಇದೆ, 100% ಇದೆ. ಎ ಸಿ ಈ ಫಾರ್ಮುಲಾ ಬಳಸ್ಕೊಂಡು ಮಾಡುವಂಥದ್ದು ಒಂದು ಕ್ವಶನ್ ಕೊಟ್ಟಿದ್ದಾರೆ, ಸುತ್ತಳತೆ ಮೇಲೆ ಕೇಳಿದ್ದಾರೆ. ಓಕೆನಾ, ಓಕೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈಸಿ ಇದೆ ಅಲ್ವಾ. ಹಾಗಾದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜೊತೆಗೆ ಅಲ್ಲಿ ಲೈಕ್ ಅಂತ ಬಟನ್ ಇದೆ, ಲೈಕ್ ಕೊಡಿರಿ, ಓಕೆನಾ. ಕಂಟಿನ್ಯೂ ಮಾಡೋಣ. ಎಸ್ ಸರ್. ಮುಂದಿನ ಪ್ರಶ್ನೆ ನಿಮ್ಗೋಸ್ಕರನೇ ಬಂದಂತ ವೆರಿ ಸೂಪರ್ ಅಂಡ್ ಡೂಪರ್, ಓಕೆನಾ. ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು, ವೆರಿ ಈಸಿ ಕೂಡ ಹೌದು. ಮಾಡ್ತಿದ್ದೀರಲ್ಲ, ಎಸ್ ಮಾಡಿ. ನನಗಿಂತ ಮುಂಚೆ ನೀವೇ ಆನ್ಸರ್ ಮಾಡಬೇಕು. ತ್ರಿಭುಜದ ಸುತ್ತಳತೆ, ದಿ ಪೆರಿಮೀಟರ್ ಆಫ್ ದ ಆಂಗಲ್. ಪೆರಿಮೀಟರ್ ಅಂದ್ರೆ ಸುತ್ತಳತೆ ಅಂತ ಅರ್ಥ, ಓಕೆನಾ. ದಿ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಈಸ್, ಟ್ರಯಾಂಗಲ್ ಅಲ್ಲಿ ಪೆರಿಮೀಟರ್ ಹೆಂಗ್ ಬರುತ್ತೆ ನೋಡಿ, ಹಾಫ್ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಬೇಸ್ ಇಂಟು ಹೈಟ್ ಅವರೇ ಕೊಟ್ಟಿದ್ದಾರೆ. ಇದು ಏನಿದು, ಏರಿಯಾ ಕಂಡುಹಿಡಿಯೋ ಸೂತ್ರ.
ಏರಿಯಾ ಆಫ್ ಟ್ರಯಾಂಗಲ್ ವಿಸ್ತೀರ್ಣ ಕಂಡುಹಿಡಿಯೋದಲ್ಲ ಏನದು, ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಇದೆ, ಹೌದಾ ಇಲ್ಲ? ಹೌದು ಸರ್. ಹಾಗಾದ್ರೆ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯೋದನ್ನು ಪಾದ ಇಂಟು ಎತ್ತರ ಡಿವೈಡೆಡ್ ಬೈ 2 ಹಾಕಿದ್ದಾರೆ, ಇದನ್ನೇ ಕೆಳಗಿಟ್ಟಿದ್ದಾರೆ. ಇದು ಕೂಡ ಬರಲ್ಲ, ಇದು ಕೂಡ ಬರಲ್ಲ. ಇದು ವಿಸ್ತೀರ್ಣ ಕಂಡುಹಿಡಿಯೋದು ಇದು. 3 ಬಾಹುಗಳ ಮೊತ್ತ ಇದು 2 ಇಂಟು ಪಾದ ಇಂಟು ಎತ್ತರ, ಇದು ಬರಲ್ಲ. ಆಪ್ಷನ್ ಡಿ ಇಸ್ ರಾಂಗ್, ಇದು ಕೂಡ ರಾಂಗು. ಸಮ್ ಆಫ್ 3 ಸೈಡ್ಸ್. ನೋಡಿ, ಒಂದು ಟ್ರಯಾಂಗಲ್ ಇದೆ ಅಂದ್ರೆ, ಒಂದು ಟ್ರಯಾಂಗಲ್ ಅದು ಯಾವುದೇ ಟ್ರಯಾಂಗಲ್ ಆಗಿರಲಿ, ಈ ಟ್ರಯಾಂಗಲ್ ಆಗಿರ್ಬೋದು, ಈ ಟ್ರಯಾಂಗಲ್ ಆಗಿರ್ಬೋದು, ಅದು ಯಾವುದೇ ಟ್ರಯಾಂಗಲ್ ಆಗಿರ್ಲಪ್ಪ, ಓಕೆನಾ? ಇಲ್ಲಿ ನೋಡಿ, ಇದರದ ಸುತ್ತಳತೆ ಅಂದ್ರೇನು? ಸುತ್ತಳತೆ ಅಂದ್ರೆ ಏನ್ ಹೇಳಿ? ಸುತ್ತ ಅಳಿಯೋದನ್ನ ಸುತ್ತಳತೆ. ಪೆರಿಮೀಟರ್ ಅಂದ್ರೆ ಏನಿಲ್ಲಪ್ಪ, ಇದ್ರ ಸುತ್ತ ಅಳಿಬೇಕು. ಈ ತರ ಅಳಿಯೋದು ಅಂದ್ರೆ ಎಷ್ಟು ಬಾಹು ಇದಾವೆ? 3 ಬಾಹು ಇದಾವೆ. 3 ಬಾಹುಗಳ ಮೊತ್ತ. ಸಮ್ ಆಫ್ 3 ಸೈಡ್ಸ್. ಎಷ್ಟು ಸೈಡ್ ಇದೆ ಸರ್? 3 ಸೈಡ್ ಇದೆ ಸರ್. 3 ಸೈಡ್ ಅನ್ನು ಒಳಗೊಂಡಿರೋ ಒಂದು ಆಕೃತಿಯನ್ನ ನಾವು ಏನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. 4 ಭುಜ ಇದ್ರೆ 4 ಭುಜ ಇದ್ರೆ ಚೌಕ ಅಂತ ಕರಿತೀವಿ, ಹೌದೇ ಇಲ್ಲ? 4 ಭುಜಗಳು ಸೇಮ್ ಇದ್ರೆ ಅದನ್ನ ಚೌಕ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿದ್ರೆ ಅದನ್ನ ಆಯತ, ಹೌದಾ ಇಲ್ಲ? ಅದನ್ನ ರೆಕ್ಟಾಂಗಲ್ ಅಂತ ಕರಿತೀವಿ. 3 ಬಾಹುಗಳನ್ನು ಹೊಂದಿರುವಂತ ಒಂದು ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತೀವಿ. ತ್ರಿಭುಜದ ಸುತ್ತಳತೆ ಸಮ್ ಆಫ್ 3 ಸೈಡ್ಸ್. ತ್ರಿಭುಜ ಸುತ್ತಳತೆ ಏರಿಯಾ ಅಂತ ಕಂಡಾಗ ಇದ್ರ ಒಳಗಿದೆಯಲ್ಲ, ಇದನ್ನ ಕಂಡುಹಿಡಿಬೇಕು. ಇದರ ಸೂತ್ರ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಯಪ್ಪೋ, ಮ್ಯಾಥ್ಸ್ ಕಷ್ಟನಾ? ಇಷ್ಟು ಈಜಿ ಅಲ್ವಾ? ಹೌದು ಸರ್. ಎಸ್, ಮುಂದಿನ ಪ್ರಶ್ನೆ ಅರ್ಥ ಆಗ್ತಿದೆಯಲ್ಲ? ಹೊಡೀರಿ ಮತ್ತಲ್ಲೊಂದು ಲೈಕ್. ಮುಂದಿನ ಪ್ರಶ್ನೆ ನಿಮ್ಗೋಸ್ಕರ ಬರ್ತಿದೆ. ಎಸ್, ಯಾವ ಪ್ರಶ್ನೆ ಸರ್ ಇದು? ಇದು ಮಸಾಲಾಸ ಸರ್. HCF LCM ಸರ್ ನಾ ಪರ್ಫೆಕ್ಟ್ ಆಗಿ ಓದ್ಕೊಂಡಿನಿ ಸರ್, ನೋ ಪ್ರಾಬ್ಲಮ್ ಸರ್. ಇಂಥ ಪ್ರಶ್ನೆ ಬಂದ್ರೆ ಹಬ್ಬ ಮಾಡ್ತೀನಿ ಸರ್. ನೋಡಿ, ನಿಮ್ಮಂಗೆ ಹಬ್ಬ ಮಾಡೋರು ಬಹಳ ಜನ ಬಂದಿರ್ತಾವ ಎಲ್ಲಿ ಎಕ್ಸಾಮ್ ಅಲ್ಲಿ. ಅವ್ರಿಗಿಂತ ನೀವು ಹಬ್ಬ ಚೆನ್ನಾಗಿ ಮಾಡ್ಬೇಕಂದ್ರ ವರ್ಕ್ ಹಾರ್ಡ್ ವರ್ಕ್. ಎಂತ ಕ್ವಶನ್ ಬಂದ್ರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅದು ಬರಬೇಕು ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಓಕೆ, ಎಸ್. ಅಂದ್ರೆ ಈ ಚಾಪ್ಟರ್ ಮೇಲೆ ಕ್ವಶನ್ ಬರ್ತಿದೆ LCM HCF ಮೇಲೆ ಅಂತ ಅರ್ಥ. ಓಕೆನಾ? ಎಸ್ ಸರ್. ಹಾಗಾದ್ರೆ ಮಾಡಿ. ಏನಿದು 120 and 180 ಮಾಸ ಕಂಡುಹಿಡಿಬೇಕಂತೆ. ವಾಟ್ ಈಸ್ ದ HCF ಆಫ್ 120 and 180? ನೋಡಿ, ಮಾಸ ಲಾಸ ಆದ ಮೇಲೆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ ಪುಟ. ಏನಪ್ಪಾ ಅಂದ್ರೆ, one number plus another number is equal to the A into B. A plus B is equal to, ಓಕೆ, ಈ ಫಾರ್ಮುಲಾ ಈಗ ಬೇಡ, ನಿಮಗೆ ಇನ್ನೊಂದ್ಸಲ ಬರ್ಸ್ತೀನಿ, ಅದು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ ಅಲ್ಲಿ ಹೇಳೋಣ. ಈಗ ಏನ್ ಗೊತ್ತಾ, ಜಸ್ಟ್ HCM ಏನಿದು, ಜಸ್ಟ್ ಮಾಸ HCF ನ ಕಂಡುಹಿಡಿಯೋದನ್ನ ಹೇಳ್ಕೊಡ್ತೀನಿ ಇವತ್ತು. ನೆಕ್ಸ್ಟ್ ಇನ್ನೊಂದು ದಿನ ಬೇರೆ ಕ್ವಶನ್ ಬರ್ಲಿ, ಆ ಕ್ವಶನ್ ಬಂದಾಗ ಅದೊಂದು ಫಾರ್ಮುಲಾ ಇದೆ. ಸೈನಿಕ್ ಶಾಲೆಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಾನೆ. ಸೈನಿಕ್ ಶಾಲೆಗೆ ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ. ಅದು ಏನಂತ ಹೇಳಲೇಬೇಕಾ? ಬೇಡ, ಇನ್ನೊಂದ್ಸಲ ಹೇಳ್ತೀನಿ. ಎಸ್, ಅದೇನಿಲ್ಲ, A into B is equal to LCM into HCF. ಈ ಫಾರ್ಮುಲಾ ಇಟ್ಕೊಂಡ್ರೆ 100% ಸೈನಿಕ್ ಶಾಲೆಯಲ್ಲಿ ಒಂದಲ್ಲ 2 ಕ್ವಶನ್ ಬರೋ ಎಲ್ಲಾ ಚಾನ್ಸಸ್ ಇದ್ರ ಮೇಲೆ ಇರುತ್ತೆ. ಇದೇ ಫಾರ್ಮುಲಾದ ಮೇಲೆ ನವೋದಯದ ಮೇಲೂ ಕೂಡ ನೀವು 100% ಮಾಡುವಂಥದ್ದು. ವೆರಿ ಶಾರ್ಟ್ ಟ್ರಿಕ್ಸ್, ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಆಲ್ಸೋ. ಎಸ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನಪ್ಪಾ ಅಂದ್ರೆ, ಈ ಕ್ವಶನ್ ಅಲ್ಲಿ ಬರೀ HCF ಕೇಳಿರೋದ್ರಿಂದ ತಲೆ ಕೆಡಿಸ್ಕೊಬಿಡಿ ಪುಟ್ಟ. ಏನಿದೆ ಸರ್? 120 and 180 HCF ಕಂಡುಹಿಡಿಯಕ ನಮಗ 3-4 ಮೆಥಡ್ ಇರುತ್ತೆ. ಅದರಲ್ಲಿ ಈಸಿ ಮೆಥಡ್ ಅಂದ್ರೆ ಡಿವಿಷನ್ ಮೆಥಡ್ ಅಂತ ಹೇಳ್ಕೊಡ್ತೀನಿ ನಾನು. ಯಾವ ಮೆಥಡ್? ಡಿವಿಷನ್ ಮೆಥಡ್ ಸರ್. ಅದೇನ್ ಹೆಂಗೆ ಸರ್? ಡಿವಿಷನ್ ಮಾಡ್ಬೇಕಾದ್ರೆ ಇಲ್ಲಿ 3, 6, 8 ಅಂತ ಇದೆ. 3, 6, 8 ಇದೆ. ಇದ್ರ LCM ಕಂಡುಹಿಡಿಯೋ ಮೆಥಡ್ ಇದೆಯಲ್ವಾ ಡಿವಿಷನ್ ಮೆಥಡ್ ಅಲ್ಲಿ. ನೋಡಿ, 3 ಒಂದ್ಲೆ 3 ಎರಡ್ಲೆ, ಆದ್ರೆ ಇದು ಹೋಗಲ್ಲ. ಹಾಗಾದ್ರೆ 1 ಹೋಗತ್ತಲ್ವಾ? ಎಸ್, 3 ಹೋಗಲ್ಲ. 1 1 1 6 1 8. ಇದರ HCF ಒಂದೇ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಂತೀನಿ, 2, 4, 6. ಓಕೆ, ಇದರದ ನೋಡಿ 2 ಹೋಗುತ್ತೆ, 2 ಹೋಗುತ್ತೆ. 2 1 2 2 2 3 ಆದ್ರೆ 3 ಸಂಖ್ಯೆನೂ ಭಾಗ ಆಯ್ತು. ಇನ್ನು ನೋಡಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಒಂದೇ ನಂಬರ್ ಇಂದ ಹೋಗಲ್ಲ. ಒಂದೇ ನಂಬರ್ ಇಂದ 3 ಸಂಖ್ಯೆಗಳು ಭಾಗ ಆದ್ರೆ ಮಾಡಿ, ಆಗ್ಲಿಲ್ವಾ ಅಲ್ಲಿಗೆ ಸ್ಟಾಪ್ ಮಾಡಿ. ಅದೇ HCF. ಸರ್ ಇದನ್ನ ಮಾಡಿದ್ರೆ ಸರ್ 2 ಮತ್ತೆ 3 ಬಂತು. ಇವೆರಡು ಒಂದೇ ಸಂಖ್ಯೆಯಿಂದ ಭಾಗ ಆದ್ರೆ ಮಾಡ್ರಿ, ಭಾಗ ಆಗ್ಲಿಲ್ಲ ಅಂದ್ರೆ
ಮಾಡಕ್ ಹೋಗ್ಬಾರ್ದು. ಮಾಡ್ತಾ ಹೋದ್ರೆ ಒಂದ್ ಬರೋವರೆಗೂ ಮಾಡ್ತಾ ಹೋದ್ರೆ ಅದು LCM. ಎಲ್ಲಿಗೆ 3 ಸಂಖ್ಯೆಗಳು ಕೊಟ್ಟಿರೋ ಅಷ್ಟು ಎಷ್ಟು ಸಂಖ್ಯೆ ಇರ್ತಾವೋ, ಇಲ್ಲಿ 2 ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ 3 ಸಂಖ್ಯೆ ಕೊಟ್ಟಿದ್ದಾರೆ. ಆ 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆದ್ರೆ ಮಾಡ್ರಿ, ಭಾಗ ಆಗ್ಲಿಲ್ವಾ ಅಲ್ಲಿಗೆ ಸ್ಟಾಪ್ ಮಾಡಿ. ಅದೇ HCF. ವೆರಿ ಈಸಿ. ಹೇಗೆ ಸರ್ ಅಂತ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಈಗೇನ್ ಮಾಡೋಣ, ನಾವು ಇದರದ್ದು LCM ಮೆಥಡ್ ಮೂಲಕ ಕಂಡುಹಿಡಿಯೋಣ. ಎಸ್, ಈಗ ನಾವೇನ್ ಮಾಡೋಣ, ಈ 12 ಮತ್ತೆ 18 ಇರೋದ್ರಿಂದ ಲಾಸ್ಟಿಗೆ ಸಂಖ್ಯೆ ಈವನ್ ನಂಬರ್ ಇದ್ರೆ 2 ತಗೊಳ್ಳಿ. ಸಿಂಪಲ್ ಆಗಿ ತಗೊಂಡ್ರೆ 2 ತಗೋಬಹುದು ಪುಟ. ತಗೊಳ್ಳೋಣ 2ನ. ಯಾಕೆ ಸರ್, 2 6 2 0 2 9 2 0. ಕ್ಲಿಯರ್? ಎಸ್ ಸರ್. ಈಗ ನೋಡಿ ಸರ್, ಈಗೇನ್ ಮಾಡೋಣ. ಓಕೆ, ಈಗ 6 9 ಇದೆ, 3 ಇಂದ ಹೋಗತ್ತಲ್ವಾ? ಹೋಗತ್ತ ಇಲ್ಲ? ಎಸ್ ಸರ್. 3 2 6 3 0 3 3 3 0. ವಾವ್, ಮತ್ತೆ ಹೋಗತ್ತಾ ಸರ್? ಹೌದು ಹೋಗುತ್ತೆ. ಹೆಂಗೆ ಹೇಳ್ರಿ? ಲಾಸ್ಟಿಗೆ 0 0 ಇರೋದ್ರಿಂದ 2 ಇಂದ ಭಾಗ ಆಗತ್ತಿದು. ವಾಪರೇ, ಹೌದಲ್ಲ ಸರ? ಹಂಗಾರೆ ನೋಡಿ, 2 ಇಂದ ತಗೊಳ್ಳೋಣ. 2 10 20, 2 1 2, 3 ನಲ್ಲಿ 2 ಹೋದ್ರೆ 1 ಉಳಿತು, 10 ಆಯ್ತು. 3 2 5 10, ಅಂದ್ರೆ 15 2 30. ಹೌದೇ ಇಲ್ಲ? 2 15 30, 2 10 20. ಕ್ಲಿಯರಾ? ಗೊತ್ತಾಗ್ತಿದೆಯಲ್ವಾ? ಎಸ್ ಸರ್. ಮತ್ತೆ ಒಂದೇ ಮಗ್ಗಿಂದ ಹೋಗತ್ತಾ ಸರ್ ಇದು? ಇಲ್ಲ 10, ಇದು 15 ಹೋಗತ್ತಾ? ಇಲ್ಲ ಅನ್ಸುತ್ತೆ ಅಲ್ವಾ? ಯಾಕೆ ಹೇಳ್ರಿ? ಇದು 2 ಇಂದ ಹೋಗುತ್ತೆ, ಇದು 3 ಇಂದ ಹೋಗುತ್ತೆ, ಇದು 5 ಇಂದ 5 ಇಂದ ಹೋಗುತ್ತೆ. ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾವ ಸಂಖ್ಯೆಯಿಂದ ಹೋಗುತ್ತೆ ಸರ್? 5 ಇಂದ ಹೋಗುತ್ತೆ ನೋಡಿ. 5 2 5 3 ವೆರಿ ಗುಡ್. ಮತ್ತೆ ಇವೆರಡು ಹೋಗ್ತಾವ? ಇಲ್ಲ ಸರ್, ಯಾಕಂದ್ರೆ ಇದು 2 ಇದು 3 ಒಂದೇ ಟೇಬಲ್ ಇಂದ ಹೋಗಲ್ಲ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಈಗೇನ್ ಮಾಡ್ತೀವಿ ನೋಡ್ಕೊಳ್ಳಿ, ಈ ಬಂದಿರುವಂತ ಸಂಖ್ಯೆನ ಇಂಟು 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 ಮಾಡಿ. ಎಷ್ಟು ಬಂತು ಸರ್ ನೋಡಿ? 2 ಇಂಟು 3 ಇಂಟು 2 ಇಂಟು 5. 3 2 6, 6 2 12, 12 2 12 5 60. 60 is the HCF. ಗೊತ್ತಾಗ್ತಿದೆಯಾ? 60 ಇದೆಯಾ? ಹೌದು ಸರ್ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು HCF. ಇದರದ LCM ಕಂಡುಹಿಡಿಬೇಕು ಅಂದ್ರೆ ಈ 2 ಮತ್ತೆ 3 ಇದೆಯಲ್ಲ, ಅದು ಭಾಗ ಆಗೋವರೆಗೂ ಮಾಡ್ಕೊಂತ ಹೋಗ್ಬೇಕು ನಾವು. ಅದನ್ನ ನಾವು LCM 1 1 ಬರೋವರೆಗೂ, ಕೆಳಗಡೆ 1 1 ಬರೋವರೆಗೂ ಮಾಡಿದ್ರೆ ಅದನ್ನ ನಾವು LCM ಅಂತ ಕರಿತೀವಿ. ಹೌದಾ ಇಲ್ಲ? ಡಿಫ್ರೆನ್ಸ್ ಬಿಟ್ವೀನ್ ದ HCF ಅಂಡ್ LCM ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ 100% ಬರೀ HCF LCM ಮಾಡಿದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಕಲಿಬಾರ್ದು ಪುಟ? ಒಂದು ದಿನ ವೇಸ್ಟ್ ಆಗಲಿ ಒಂದು ಚಾಪ್ಟರ್ ಕಲಿಯಾಕ, 20 ದಿನಕ್ಕೆ 20 ಚಾಪ್ಟರ್ ಆಯ್ತಪ್ಪ. ಒಂದು ತಿಂಗಳು ನೋಡಿ ಹೇಳ್ತೀನಲ್ವಾ, ಕೆಲವು ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಓದುವ ಅವಶ್ಯಕತೆ ಇಲ್ಲ ಪುಟ. ವರ್ಷಗಟ್ಟಲೆ ಓದಿ ಪಾಸ್ ಆಗಲ್ಲ ಎಷ್ಟೋ ವಿದ್ಯಾರ್ಥಿಗಳು. ಕೆಲವು ವಿದ್ಯಾರ್ಥಿಗಳು 1 ತಿಂಗಳು 1.5 ತಿಂಗಳಲ್ಲಿ ಓದಿ ಪಾಸ್ ಆಗಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟ್ಸೇ ಇದ್ದಾರೆ. ಆದರೆ ನನ್ನ ಸ್ಟೂಡೆಂಟ್ಸ್ ಬರೀ 1.5 ತಿಂಗಳು ಓದಿ ಪಾಸ್ ಆಗಿರೋ ಬಹಳ ಹುಡುಗರಿದ್ದಾರೆ. ಆದರೆ ಕಾರಣ ಏನು ಹೇಳಿ? ಜಸ್ಟ್ ಯಾವ್ಯಾವ ಟಾಪಿಕ್ನ ಕಲಿಬೇಕು ಅಷ್ಟು ಕರೆಕ್ಟಾಗಿ ಕಲ್ತ್ಕೊಂಡು ಅದನ್ನು ಫೋಕಸ್ ಮಾಡು. ಅದ್ರದ್ದು ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತವೆ, ಈ ಥರ ಕ್ವಶನ್ ಬಂದರೆ ಹೆಂಗೆ ಆನ್ಸರ್ ಮಾಡಬೇಕು, ಜಸ್ಟ್ ಮೈಂಡಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ, ಫೋಕಸ್ ಮಾಡಿರಿ. 100% ಸೆಲೆಕ್ಷನ್ ಆಗುತ್ತೆ ಬಿಟ್ಟ. ಅದೇನು ದೊಡ್ಡ ವಿಚಾರ ಅಲ್ಲ. ಓಕೆನಾ? ಮುಂದಿನ ಪ್ರಶ್ನೆ. ಎಷ್ಟನೇ ಪ್ರಶ್ನೆ ಇದು? ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಬನ್ನಿ ಬೇಗ 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 ಮುಗಿಸ್ಬಿಡೋಣ ನಾವು. ಈಸಿ ಕ್ವಶನ್ಸ್. ಹೌದೇ ಇಲ್ಲ? ಹೌದು ಸರ್. ಹೌದಾ? ಮಾಡಿ ಮತ್ತೆ. ಎನ್ ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದ್ದು ಎಂತ ಆಯ್ತಿದೆ? ಓಕೆ, ಮಾಡಿ, ನೀವೇ ಮಾಡಿ ಆನ್ಸರ್. ಬರೀ ನಾ ಮಾಡಿದ್ರೆ ನೀವೆಂತ ಮಾಡ್ತೀರಿ? ಸೂರಜ್ ಕಳಿ. ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದ್ದು, ಇಫ್ ಎನ್ ಈಸ್ ಎ ನ್ಯಾಚುರಲ್ ನಂಬರ್, ವಿಚ್ ನಂಬರ್? ನ್ಯಾಚುರಲ್ ನಂಬರ್, ದೆನ್ ವಿಚ್ ಆಫ್ ದ ನಂಬರ್ ಈಸ್ ಡಿವೈಡ್ಸ್ ದ 3n² + 3n. ಏನಿದೆ ಈ ಥರ ಕೊಟ್ಟು ಬಿಡ್ತಾವಲ್ಲ. ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದ್ದು 3n² + 3n ಎಂಬುದು ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ? ಅಂದ್ರೆ 3n² + 3n ಎಂಬುದು ಇದೊಂದು ಸಂಖ್ಯೆ. ಇದು ಯಾವ ಕೆಳಗೆ ಇರುವ 2 ರಿಂದ 3 ರಿಂದ 6 ರಿಂದ 2 ರಿಂದ 4 ರಿಂದ 6 ರಿಂದ 2 ಇಂದ 6 ಇಂದ 12 ಇಂದ 6 ಇಂದ 12 ಇಂದ 18 ಇಂದ ಯಾವ ಸಂಖ್ಯೆಯಿಂದ
ಈ ಕೊಟ್ಟಿರುವಂತ ಆಪ್ಷನ್ ಎ ಬಿ ಸಿ ಡಿ ಇಂದ ಈ ನಂಬರು ಭಾಗ ಆಗತ್ತೆ. ಯಾವಾಗ? ಎನ್ ಎಂಬುದು ಏನಪ್ಪಾ ಅಂದ್ರೆ ನ್ಯಾಚುರಲ್ ನಂಬರ್. ಎನ್ ಎಂಬುದು ಏನಪ್ಪಾ ಅಂದ್ರೆ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಇದೆ. ಯಾವುದು? ನ್ಯಾಚುರಲ್ ನಂಬರ್. ಡಿಜಿಟ್ಸ್ ಆಯ್ತು ಅಂದ್ರೆ ನಂಬರ್ಸ್ ಬರ್ತಾವ. ನಂಬರ್ಸ್ ಅಲ್ಲಿ ಯಾವುದು? ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಆ ನಂಬರು, ಈ ನಂಬರು, ಪ್ರೈಮ್ ನಂಬರು, ಈವನ್ ನಂಬರು, ಆಡ್ ನಂಬರು ಎಲ್ಲದೂ ಬರ್ತಾವಲ್ಲ ಪುಟ. ಎಸ್, ಹಾಗಾದ್ರೆ ಬನ್ನಿ ಇದರಲ್ಲಿ ಎನ್ ಅಂದ್ರೇನು? ನ್ಯಾಚುರಲ್ ನಂಬರ್ ಅಂದ್ರೆ ಏನಪ್ಪಾ? ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಸ್ವಾಭಾವಿಕವಾಗಿ ಗಿಡದ ಮೇಲೆ ಬೆಳೆಯುವಂತ ಸಂಖ್ಯೆಗಳು. ಹೌದಾ? ಇಲ್ಲ. ಸ್ವಾಭಾವಿಕವಾಗಿ ಕಾಡಲ್ಲಿ ಸಿಗೋ ಸಂಖ್ಯೆಗಳು ಅಲ್ಲ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನ್ ಸರ್ ಅಂದ್ರೆ, ಸ್ವಾಭಾವಿಕ ಸಂಖ್ಯೆ ಅಥವಾ ನ್ಯಾಚುರಲ್ ನಂಬರ್ ಅಂದ್ರೇನು? ಯಾವ ಸಂಖ್ಯೆಗಳನ್ನ ನಾವು ಕೌಂಟ್ ಮಾಡೋದಿಕ್ ಬಳಸ್ತೀವಿ. ಯಾವ ಸಂಖ್ಯೆನ ಬಳಸ್ತೀವಿ ಕೌಂಟ್ ಮಾಡೋದಕ್ಕೆ? ನೋಡಿ, ಸ್ಟಾರ್ಟ್. ಎಷ್ಟು ಜನ ಇದಾರಪ್ಪ ಕ್ಲಾಸಲ್ಲಿ? ಸರ್ 1 2 3 4 5 6 ಅಂತ ಓದ್ತೀವಿ. ಎಸ್ ಸರ್ ನೋ? ಎಸ್. ನೀವು ಎಷ್ಟು ಜನ ಅಂತಮ್ಮ? 3 ಜನ. ಎಷ್ಟು ಜನ? 1 2 3. ಎಷ್ಟು ಜನ ಇದ್ದೀರಪ್ಪ? 3 ಜನ ಇದೀವಿ ಸರ್. 4 ಜನ ಇದೀವಿ ಸರ್. ಎಸ್. ಹಾಗಾದ್ರೆ ಸ್ಟಾರ್ಟ್ ಮಾಡಿ. ನಮ್ಮ ಕೈ ಬೆರಳು, ಇದನ್ನ ಬಹಳ ಸಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಹೇಗೆ ಹೇಳಿ? ಎಷ್ಟಿದಾವಪ್ಪ ನಿನ್ ಕೈಯಲ್ಲಿ ಬೆರಳು? 1 2 3 4 5 ಅಂತ ಹೇಳ್ತೀವಿ. ಅದೇ 0 1 2 3 4 ಅಂತ ಹೇಳ್ತೀವಿ. 0ನ ಕೌಂಟ್ ಮಾಡ್ತೀವ? 0 ಇಂದ ಸ್ಟಾರ್ಟ್ ಮಾಡ್ತೀವ? ನಾವು. ಹಾಗಾದ್ರೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದಂದ್ರೆ 1. 1 ಇಂದ ನಾವು ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಸ್ವಾಭಾವಿಕ ಸಂಖ್ಯೆ ಅತ್ಯಂತ ಚಿಕ್ಕ ಸಂಖ್ಯೆ ದಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1. ಹಾಗಾದ್ರೆ 1 ಇಂದ ಸ್ಟಾರ್ಟ್ ಆಗೋದು ಇನ್ಫಿನಿಟಿ, ಎಲ್ಲಿವರೆಗಾದ್ರು 1000 100 ಕೋಟಿ ಎಷ್ಟಾರು ಹೋಗಿರ್ಲಿ, ಅದು ಲಕ್ಷ ಕೋಟಿ 10 ಕೋಟಿ 100 ಕೋಟಿ 1000 ಕೋಟಿ ಅದು ಏನಾರು ಆಗಿರ್ಲಿ, ಅಪ್ ಟು ಇನ್ಫಿನಿಟಿ ವರೆಗೂ ಇರುವಂತ ಎಲ್ಲಾ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಹೇಗೆ? ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಸರ್? ಅದು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 1 ಇಂದ. 0 ಇಂದ ಸ್ಟಾರ್ಟ್ ಆಗಲ್ಲ. 1 2 3 ಅಪ್ ಟು ಇನ್ಫಿನಿಟಿ. ಆದ್ರೆ ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆ ಅಂತ ಏನ್ ಕರಿತೀವಿ? ಪೂರ್ಣ ಸಂಖ್ಯೆ ಅದು 0 1 2 3 4. 0 ಇನ್ಕ್ಲೂಡಿಂಗ್ 0 ಇದ್ರೆ, 0 ಇಂದ ಸ್ಟಾರ್ಟ್ ಆದ್ರೆ ಅದನ್ನ ಪೂರ್ಣ ಸಂಖ್ಯೆ ಅಂತ ಕರಿತೀವಿ. 1 ಇಂದ ಸ್ಟಾರ್ಟ್ ಆದ್ರೆ ಅದನ್ನ ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಯಾಕೆ ಹೇಳಿದೆ ನಿಮಗೆ ಅಂದ್ರೆ, ಈ ಕ್ವಶನ್ ಅರ್ಥ ಆಗ್ಬೇಕಂದ್ರೆ, ಈ ಕ್ವಶನ್ ನೀವು ಮಾಡ್ಬೇಕಂದ್ರೆ ಇದು ಗೊತ್ತಿರ್ಬೇಕು ನಿಮಗೆ. ಹಾಗಾದ್ರೆ ಬರ್ರಿ, 3n² ಎಸ್ 3n² ಪ್ಲಸ್ 3n ಅಂದ್ರೆ ಒಂದು ನ್ಯಾಚುರಲ್ ನಂಬರ್ ಅಂದ್ರೆ ನಾನೇನ್ ಹಾಕ್ತೀನಿ? n ಇರೋ ಜಾಗದಲ್ಲಿ 1 ಹಾಕ್ತೀನಿ. 3 1 ಇಲ್ಲಿ n is equal to 1. n ಅಂತ ತಗೊಂಡಿದ್ದೀನಿ, 1 ಅಂತ ತಗೊಂಡಿದ್ದೀನಿ. ನೀವು ಬೇಕಾದ್ರೆ 2 ಅಂತ ಹಾಕೊಳ್ರಿ, n is equal to 3 ಅಂತ ಹಾಕೊಂಡು ನೀವು ನೋಡ್ಬೋದು. ಈಗ ಇದನ್ನೇ ನೋಡಿ, n is equal to 1 ಅಂತ ತಗೊಂಡಿದ್ದೀನಿ. 1 is the ನ್ಯಾಚುರಲ್ ನಂಬರ್. ಹೌದೇ ಇಲ್ಲ ಸರ್? ನಾನು 2 ಹಾಕಂತೀನಿ, 2 ಹಾಕೊಂಡು ಮಾಡು, ಆನ್ಸರ್ ಸೇಮ್ ಬರುತ್ತೆ. ಎಸ್. ಹಾಗಾದ್ರೆ 3n² ಪ್ಲಸ್ 3n. ಎಸ್. ಈಗ ನಾನೇನ್ ಮಾಡ್ತೀನಿ ನೋಡಿ, 3ಗೆ 3, n ಇರೋ ಜಾಗದಲ್ಲಿ 1² ಪ್ಲಸ್ 3 1. ಓಕೆ. 1² ಅಂದ್ರೆ 1 into 1. 1 into 1 is 1. 1 3 into 1 ಉಳಿತು ಇಲ್ಲಿ. 1² is 1 ಪ್ಲಸ್ 3 into 1. 3 1 ಜಾ 3, 3 ಪ್ಲಸ್ 3 is equal to 6. ಎಷ್ಟು ಬಂತು ಸರ್? 6 ಬಂತು ಸರ್. ಹಾಗಾದ್ರೆ ಈ 6 ಈಗ ನೋಡಿ, 6 is divided by 2 ಇಂದ ಭಾಗ ಆಗತ್ತಾ? 2 3 ಜಾ 6 ಸರ್. 6 3 ಇಂದ ಭಾಗ ಆಗತ್ತಾ? 3 2 ಜಾ 6 ಸರ್. 6 6 ಇಂದ ಭಾಗ ಆಗತ್ತಾ? 6 1 ಜಾ 6 ಸರ್. ಆತಲ್ಲ. ಎಸ್, 3 ಇಂದನೂ ಭಾಗ ಆಗತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 6 4 ಇಂದ ಭಾಗ ಆಗತ್ತಾ? ನೋಡಿ, 2 ಇಂದ ಏನೋ ಭಾಗ ಆಗತ್ತೆ. 4 ಇಂದ 6 ರಿಂದ 4 ರಿಂದ 4 ಒಂದ್ಲೆ ಆದ್ರೆ 2 ಇದು ಉಳಿಯುತ್ತೆ, ಅದು ಪಾಯಿಂಟ್ ಇಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದು ಬರಲ್ಲ. ಹಾಗಾದ್ರೆ ಆಪ್ಷನ್ ಬಿ ಇಸ್ ರಾಂಗ್. 2 6 12. 6 12 ಇಂದ ಭಾಗ ಆಗತ್ತಾ? ಆಗಲ್ಲ ಸರ್. ಯಾಕೆ ಹೇಳ್ರಿ? 12 1 ಜಾ 12 0 ಜಾ ಅಂತ ತಗೋಬೇಕು ನಾವು. 6 ಭಾಗ ಆಗಲ್ಲ. ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆನ ಭಾಗ ಮಾಡ್ಬೇಕಾದ್ರೆ 6 12 ಇಂದ ಭಾಗ ಆಗಲ್ಲ. 6 ಇಂದ 12 ಭಾಗ ಆಗತ್ತೆ, ಪಾಯಿಂಟ್ ಇಟ್ ಬರ್ಬೇಕಾಗತ್ತೆ. ಹಾಗಾದ್ರೆ ಇದು ಬರಲ್ಲ. ಹಾಗಾಗಿ ಇದು ಕ್ಯಾನ್ಸಲ್. 18 ಇಂದ ಬರಲ್ಲ, 12 ಇಂದ ಬರಲ್ಲ. ಹಾಗಾಗಿ ಇದು ಕೂಡ ಕ್ಯಾನ್ಸಲ್. ಸರ್ ಹಾಗಾದ್ರೆ ನಮಗೆ ಇನ್ನೂ ಭಯಂಕರ ಕನ್ಫ್ಯೂಸ್ ಇದೆ ಸರ್, ಇನ್ನೊಂದು ತೋರಿಸ್ಬಿಡ್ರಿ ಸರ್ ಎಕ್ಸಾಂಪಲ್ ಅಂತ ಮಾಡ್ತೀರಾ? ನೋಡೋಣ. ಎಸ್, ನೀವೇ ಮಾಡ್ರಿ, 100% ಬರುತ್ತೆ. ಏನಾದ್ರೆ ಮಿಸ್ ಆಯ್ತು ಅಂದ್ರೆ ತಕ್ಷಣ ನನಗೆ ಕಳಿಸ್ಕೊಡ್ರಿ, ತೊಂದರೆ ಇಲ್ಲ. ನೋಡ್ತೀನಿ. ಇಲ್ಲಿ ನೋಡಿ, n ಇರೋ ಜಾಗದಲ್ಲಿ 2 ಹಾಕೊಳ್ಳಿ. 3n² ಪ್ಲಸ್ 3n. ಕರೆಕ್ಟಾಗಿ ಮಾಡೋದು ಗೊತ್ತಿರ್ಬೇಕಷ್ಟೇ ನಿಮಗೆ. n ಇರೋ ಜಾಗದಲ್ಲಿ 2². 2 ಇಲ್ಲಿ 3, n ಇರೋ ಜಾಗದಲ್ಲಿ 2. 2² ಎಷ್ಟಪ್ಪ? 3 into 2² is equal to 4. 2 2 ಜಾ 4 ಪ್ಲಸ್
3 2 ಜಾ 6, 3 4 ಜಾ 12 ಪ್ಲಸ್ 6 ಆನ್ಸರ್ ಈಸ್ 18 ಬಂತು. ಹಾಗಾದ್ರೆ 18 ಅನ್ನ ನೋಡ್ಕೊಳ್ಳಿ. 18 ಯಾವ್ದ್ರಿಂದ 2 ಇಂದ ಭಾಗ ಆಗತ್ತೆ, 3 ಇಂದ ಭಾಗ ಆಗುತ್ತೆ, 3 6 18, 6 ಇಂದ ಭಾಗ ಆಗುತ್ತೆ, 6 3 ಜಾ 18 ಹೋಗತ್ತಲ್ವಾ? ಎಸ್ ಸರ್. ಹಂಗಾರೆ 18 ಇಸ್ ದ ಕಂಪ್ಲೀಟ್ ಆಗಿ 3 ಇಂದ ಮತ್ತೆ 18 6 ಇಂದ ಭಾಗ ಆಗತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಂತು. ಇಲ್ಲಿ ನೋಡಿ 18 ಇದೆಯಲ್ವಾ, ಆಪ್ಷನ್ ನೋಡಿ 18 4 ಇಂದನೂ ಭಾಗ ಆಗಲ್ಲ. 4 ಇಂದ ಭಾಗ ಆಗತ್ತಾ? ಆಗಲ್ಲ. 18 12 ಇಂದ ಭಾಗ ಆಗತ್ತಾ? ಆಗಲ್ಲ. 18 12 ಇಂದ ಆಪ್ಷನ್ ಡಿ ಇಸ್ ರಾಂಗ್. ಎಸ್ ಆರ್ ನೋ? ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಲ್ಲ ಪುಟ? ನೀವು ಯಾವುದೇ ಸ್ವಾಭಾವಿಕ ಸಂಖ್ಯೆ ತಗೊಳ್ಳಿ, ಈ ಸಂಖ್ಯೆಗಳಿಗೆ ಅವ್ರು ಏನ್ ಕೊಟ್ಟಿದ್ದಾರೆ ಇದ್ರೊಳಗೆ ನಾವು ಅದನ್ನ ಯಾಡ್ ಮಾಡಿದ್ರೆ ನಮಗೆ ಆಪ್ಷನ್ ಎ ಇಸ್ ದ ಬರುತ್ತೆ. ಈ ತರದ ಎನ್ ಸ್ಕ್ವೇರ್ ಅದು ಆ ಥರ ಏನಾರು ಕೊಟ್ಟಾಗ, ಈ ತರ ಬೀಜಾಕ್ಷರಗಳನ್ನ ಕೊಟ್ಟಾಗ ನೀವು ಒಂಚೂರು ಹುಷಾರಾಗ ಏನ್ ಮಾಡ್ಬೇಕು ಅಂತ ಒಂಚೂರು ನೋಡ್ಕೊಳ್ಳಿ. ಈ ತರ ಕೊಟ್ರೆ 100% ಆನ್ಸರ್ ಮಾಡ್ತೀರಾ ಅಲ್ವಾ? ಓಕೆ ಸರ್. ಮುಂದಿನ ಪ್ರಶ್ನೆ. ಈ ತರದವು ಬಂದಾಗ ಸ್ವಲ್ಪ ನೀವೇನ್ ಮಾಡ್ಬೇಕು ಪುಟ, ಏನ್ ಮಾಡ್ಬೇಕು ಹೇಳಿ? ಎಕ್ಸಾಂಪಲ್ಸ್ ಗಳನ್ನ ಜಾಸ್ತಿ ತಗೋಬೇಕು. ಇಂಥವನ್ನ ಜಾಸ್ತಿ ಈ ಹೇಳಿಕೆ ರೂಪದಲ್ಲಿ ಕೊಟ್ಟಾಗ ನಾವು ಅದನ್ನ ಎಕ್ಸಾಂಪಲ್ಸ್ ನ ಮ್ಯಾಥ್ಸ್ ಅಲ್ಲಿ ಎಕ್ಸಾಂಪಲ್ ತಗೊಂಡು ಲೆಕ್ಕ ಮಾಡೋದನ್ನ ಕಲ್ತ್ಕೊಂಡ್ರಿ ನಿಮಗೆ ಎಂತ ಕ್ವಶನ್ ಬಂದ್ರು ಮಾಡ್ತೀರಾ. ದಟ್ ಈಸ್ ದ ಇಂಪಾರ್ಟೆಂಟ್. ಆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಋಣ ಪೂರ್ಣಾಂಕವನ್ನು ಋಣ ಪೂರ್ಣಾಂಕದಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ. ಎಂತ ಮರೆ ಇದು? ದಿ ಕೋಶೆಂಟ್ ಒಬ್ಟೈನ್ಡ್. ಯಾವಾಗ ಬರ್ಬೇಕಂತ ಕೋಶೆಂಟ್? ಬೈ ಡಿವೈಡಿಂಗ್ ನೆಗೆಟಿವ್ ಇಂಟೀಜರ್ ನೆಗೆಟಿವ್ ಇಂಟೀಜರ್ಸ್. ನೋಡಿ, ನಂಬರ್ ಸಿಸ್ಟಮ್ ಅಲ್ಲಿ ಇಂಟೀಜರ್ಸ್ ಅಂದ್ರೆ ಏನು? ಈವನ್ ನಂಬರ್, ಆಡ್ ನಂಬರ್, ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ನ್ಯಾಚುರಲ್ ನಂಬರ್, ಓಲ್ ನಂಬರ್ಸ್. ಇವನ್ನ ಫಸ್ಟ್ ಕಲ್ತ್ಕೊಳ್ರಿ ಪುಟ. ಫಸ್ಟ್ ಹಂಗಂದ್ರೆ ಏನು, ಯಾವ್ಯಾವ ಸಂಖ್ಯೆ ಬರುತ್ತಾ, ದಿ ಸ್ಮಾಲೆಸ್ಟ್ ನಂಬರ್ಸ್ಗಳು ಯಾವ್ಯಾವು, ದಿ ಲಾರ್ಜೆಸ್ಟ್ ನಂಬರ್ಸ್, ಒಂಚೂರು ಕ್ಲೀನಾಗಿ ಕಲ್ತ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ನಮ್ಮ ಆನ್ಲೈನ್ ಕ್ಲಾಸಿಗೆ ಇನ್ನೂ ಜಾಯ್ನ್ ಆಗಿಲ್ಲ, ಸರ್ ನಮಗೆ ಆನ್ಲೈನ್ ಕ್ಲಾಸಿನ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ 9741183187. ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಅವರಿಗೆಲ್ಲ ಈ ಚಾಪ್ಟರ್ಸ್ಗಳನ್ನೆಲ್ಲ ನಾನು ಮಾಡಿದ್ದೀನಿ. ಇದ್ರ ಮೇಲೆ ತುಂಬ ಲೆಕ್ಕಗಳನ್ನೆಲ್ಲ ಮಾಡಿರ್ತೀವಿ. ಹಾಗಾಗಿ ದಯವಿಟ್ಟು ಆ ಚಾಪ್ಟರ್ನ ಒಂದ್ಸಲ ರೀಸೆಂಟಾಗಿ ಯಾರು ಜಾಯ್ನ್ ಆಗಿದಿರಲ್ಲ ಅವರೆಲ್ಲ ಹೋಗಿ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ದಯವಿಟ್ಟು. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಎಸ್. ಇದೇ ಅದು ಕ್ಲಾಸಲ್ಲಿ LKS ಅಕಾಡೆಮಿ ಅಂತ ಏನಿದೆ ನಮ್ಮದು ಪ್ಲೇಸ್ಟೋರಲ್ಲಿ, ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ಗಳನ್ನು ಕೇಳ್ಬೋದು. ಯಾರೆಲ್ಲ ಜಾಯಿನ್ ಮಾಡಿಕೊಂಡಿರಿ ಆಲ್ರೆಡಿ ಅವ್ರು ಏನು ಮಾಡಬೇಕು, ಫಸ್ಟ್ ಚಾಪ್ಟ್ರೇ ಅದು, ಅದನ್ನು ಒಂದ್ಸಲ ನೋಡಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಏನೇನು ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ನೆಗೆಟಿವ್ ಇಂಟೀಜರ್ ಪೂರ್ಣಾಂಕವನ್ನು ಋಣ ಪೂರ್ಣಾಂಕದಿಂದ ಋಣ ಪೂರ್ಣಾಂಕವನ್ನು ಭಾಗಿಸಿದಾಗ ಡಿವೈಡ್ ಮಾಡ್ಬೇಕಂತೆ. ಫಾರ್ ಎಕ್ಸಾಂಪಲ್ ಋಣ ಪೂರ್ಣಾಂಕ, ಋಣ ಅಂದ್ರೆ ಏನು ಗೊತ್ತಾ? ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, -2, ಇನ್ನೊಂದು -3 ತಗೋಣ ಅಲ್ವಾ, +3 +4 ಅದು ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಆಗುತ್ತೆ, ಧನ ಪೂರ್ಣಾಂಕ ಅಂತ ಕರಿತೀವಿ. ಇದು ಋಣ ಪೂರ್ಣಾಂಕ. ಋಣ ಅಂದ್ರೆ ಮೈನಸ್ ಪುಟ, ಧನ ಪೂರ್ಣಾಂಕ ಅಂತ ಕೊಟ್ರೆ ಧನ ಅಂದ್ರೆ ಪ್ಲಸ್. ಯಾರೆಲ್ಲ ಇಂಗ್ಲಿಷ್ ಮೀಡಿಯಂ ಇಂದ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೀತಿದ್ರಿ ಒಂಚೂರು ನೆನ್ಪಿಟ್ಕೊಳ್ಳಿ. ಋಣ ಪೂರ್ಣಾಂಕ ಅಂದ್ರೆ ಯಾಕೆ ನಾನು ಇದನ್ನ ಇಷ್ಟು ಹೇಳ್ತೀನಿ, ಒತ್ತಿ ಹೇಳ್ತೀನಿ ಅಂದ್ರೆ, ಇಂಗ್ಲಿಷ್ ಮೀಡಿಯಮರ್ಗೆ ಕ್ವಶನ್ನು ಕನ್ನಡದಲ್ಲಿ ಎಕ್ಸಾಮ್ ನೀವು ಬರೀತಿದ್ರೆ ಇಂಗ್ಲೀಷಲ್ಲಿ ಇರಲ್ಲ, ಬರೀ ಕನ್ನಡದಲ್ಲಿ ಇರ್ತವೆ. ಕನ್ನಡ ಮೀಡಿಯಂ ಅವರು ಇಂಗ್ಲೀಷಲ್ಲಿ ಬರೀತಿದ್ರೆ ಬರೀ ಇಂಗ್ಲೀಷಲ್ಲಿ ಇರ್ತವೆ, ಕನ್ನಡದಲ್ಲಿ ಇರಲ್ಲ. ದಯವಿಟ್ಟು ಕ್ವಶನ್ ಅದಕ್ಕೋಸ್ಕರ ಹೇಳ್ರಿ. ನೆಗೆಟಿವ್, ಋಣ ಅಂದ್ರೆ ನೆಗೆಟಿವ್, ಧನ ಅಂದ್ರೆ ಪಾಸಿಟಿವ್. ಈಗ ಋಣ ಪೂರ್ಣಾಂಕವಾಗಿರುತ್ತದೆ, ಧನ ಪೂರ್ಣಾಂಕವಾಗಿರುತ್ತದೆ. ಇಲ್ಲಿ ನೋಡಿ, ನೆಗೆಟಿವ್ ಇಂಟೀಜರ್ ಬರುತ್ತೆ, ನಾಟ್ ಎ ಪಾಸಿಟಿವ್ ಇಂಟೀಜರ್, ಆಲ್ ಆಫ್ ದ ಅಬೌವ್. ಹಾಗಾದ್ರೆ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕಂತೆ. ಓ ಶೆಟ್, ಭಾಗಾಕಾರ ಮಾಡ್ಬೇಕಂತ. ಹಾಗಾದ್ರೆ ನಾನೇನ್ ಮಾಡೋಣ? ಡಿವೈಡ್ ಮಾಡ್ಬೇಕಂದ್ರೆ ಈಸಿಯೆಸ್ಟ್ ನಂಬರ್ ತಗೊಂಡೆ, -10ನ್ನ -5ರಿಂದ ಭಾಗ ಮಾಡ್ಬೋದಲ್ಲ ಪುಟ, ನಾವು ಭಾಗ ಮಾಡ್ಬೋದಲ್ಲ? ಎಸ್, ಎರಡೂ ಸಂಖ್ಯೆ ಮೈನಸ್ ಆಗಿರ್ಬೇಕಂತೆ. ನಾನು ಒಂದು ಸಂಖ್ಯೆ -10, ಇನ್ನೊಂದು ಸಂಖ್ಯೆ -5 ತಗೊಂಡಿನಿ. ಕ್ಲಿಯರ್? ನೀವು ಯಾವ್ದಾದ್ರು ತಗೊಳ್ಳಿ, -12 ತಗೊಳ್ಳಿ, -6 ತಗೊಳ್ಳಿ, -15 ತಗೊಳ್ಳಿ, -3 ತಗೊಳ್ಳಿ, ಒಟ್ಟು ಎರಡೂ ಸಂಖ್ಯೆ ಮೈನಸ್ ಆಗಿರ್ಬೇಕು. ಹೇಗೆ ನೋಡಿ, ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. -10 ಈಸ್ ಡಿವೈಡೆಡ್ ಬೈ -5. ಮುಂದೆ ಇರುವ ಸಂಖ್ಯೆಯಿಂದ ಹಿಂದೆ ಇರುವ ಸಂಖ್ಯೆನ ನಾವು ಯಾವಾಗಲೂ ಭಾಗಿಸ್ತೀವಿ. -10 ಈಸ್ ನೋಡಿ, -10 ಈಸ್ ಡಿವೈಡೆಡ್ ಬೈ -5. ಈ ಥರನೂ ಬರ್ಕೋಬೋದಲ್ವಾ ನಾವು? ಭಿನ್ನರಾಶಿ ರೂಪದಲ್ಲೂ ಬರ್ಕೋಬಹುದು, ಅಥವಾ ಈ ಥರನೂ ಮಾಡ್ಬೋದು ನಾವು. ಇಲ್ಲ ಸರ್, ನಾವು ಈ ಥರ -5 = -10 ನಾವು ಈ ಥರ ಬರ್ಕೊಂತೀವಿ ಅಂದ್ರು
ನೋಡಿ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಎರಡು ಸಂಖ್ಯೆಗಳು ಮೈನಸ್ ಮೈನಸ್ ಇದ್ರೆ, ಎಲ್ಲಿ ಡಿವಿಷನ್ ಅಲ್ಲಿ ಮೈನಸ್ ಮೈನಸ್ ಇದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಏನಾಗತ್ತೆ? ಅದು ಪಾಸಿಟಿವ್ ಆಗತ್ತೆ. ಏನಾಗತ್ತೆ? ಮೈನಸ್ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗ್ಬಿಡ್ತವೆ. 5 1 ಜಾ 5 2 ಜಾ, ಆನ್ಸರ್ ಈಸ್ 2/1, ಆನ್ಸರ್ ಈಸ್ 2. ವಿಚ್ 2? +2. ಅದ್ರ ಹಿಂದೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ +2 ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಇಷ್ಟೇ ಕಾನ್ಸೆಪ್ಟ್, ತಲೆ ಕೆಡಿಸ್ಕೋಬೇಡಿ. ಯಾವುದೇ ಎರಡು ಸಂಖ್ಯೆಗಳು -12/-3 ಇದೆ ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. 3 1 ಜಾ 3 4 ಜಾ, ಆನ್ಸರ್ ಈಸ್ 4/1, ಆನ್ಸರ್ ಈಸ್ 4. ಯಾವುದೇ ಸಂಖ್ಯೆ ಆಗಿರ್ಲಿ, ಅದು ಮೈನಸ್ ಸಂಖ್ಯೆಯಿಂದ ಮೈನಸ್ ಸಂಖ್ಯೆನ ನಾವು ಭಾಗ ಮಾಡಿದಾಗ ಮೈನಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಪಾಸಿಟಿವ್ ಸಂಖ್ಯೆಗಳು ಬರ್ತವೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ 100% ರೈಟ್ ಆನ್ಸರ್. ಇದು ನೋಡಿ, ಧನ ಪೂರ್ಣಾಂಕವಾಗಿರುವುದಿಲ್ಲ ಅಂತ ಇದೆ, ಕ್ಯಾನ್ಸಲ್. ಇವೆರಡು ಕ್ಯಾನ್ಸಲ್. ಧನ ಪೂರ್ಣಾಂಕ ಆಗಿರುತ್ತೆ. ಮೈನಸ್ ಸಂಖ್ಯೆಯಿಂದ ಮೈನಸ್ ಸಂಖ್ಯೆನ ನಾವು ಭಾಗಿಸಿದಾಗ ಧನ ಸಂಖ್ಯೆ ಬರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇದೆ ನೋಡಿ, ಇದೇ ತರದ್ದು ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಆಗಿರುತ್ತೆ. ಮೈನಸ್ ಇಂಟು ಮೈನಸ್ ನ ಗುಣಿಸಿದ್ರೆ ಪ್ಲಸ್ ಆಗತ್ತೆ. ಹಾಗ ಮೈನಸ್ ಇಂಟು ಮೈನಸ್ ಡಿವೈಡೆಡ್ ಬೈ ಮೈನಸ್ ಮಾಡಿದಾಗ ಅದು ಕೂಡ ಪ್ಲಸ್ ಬರುತ್ತೆ. ಮೈನಸ್ ಈಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಪ್ಲಸ್. ಓಕೆನಾ? ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಅದೇ ತರ ಮೈನಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಇವು ಪ್ರಾಪರ್ಟೀಸ್ಗಳು ಇವೆಲ್ಲ. ಓಕೆನಾ? ಪ್ರಾಪರ್ಟೀಸ್ಗಳಲ್ಲಿ ಬರ್ತವೆ. ಯಾವುದರಲ್ಲಿ? ಪೂರ್ಣಾಂಕಗಳ ಪ್ರಾಪರ್ಟೀಸ್ಗಳಂತ ಬರ್ತವೆ. ಅದರಲ್ಲಿ ಬರುವಂತ ಮೊದಲ ಮತ್ತೆ ಎರಡನೇ ಚಾಪ್ಟರ್ ಬರುವಂತ ಕಾನ್ಸೆಪ್ಟ್ಗಳು ಇವು ಬಹಳ ಇಂಪಾರ್ಟೆಂಟು. ಇವು ಬೇಸಿಕ್ ಕಾನ್ಸೆಪ್ಟು. ಗೊತ್ತಾಗ್ತಿದೆಯಲ್ಲ ಪುಟ? ಎಸ್. ಮುಂದಿನ ಪ್ರಶ್ನೆ. ಇನ್ನು ಕೇವಲ ಎಷ್ಟು ಪ್ರಶ್ನೆ ಇದಾವಪ್ಪ? 57, 60 ಅಲ್ವನ್ರು ಇರೋದು? ಎಸ್ ಸರ್. ಹಾಗಾದ್ರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು. ನೋಡಕ್ ಸಿಂಪಲ್ ಇರ್ಬೋದು, ಪಟ್ ಅಂತ ಹಾಕೊಂಡು ಹೋಗ್ಬೋದು. 5/0 ರ ಬೆಲೆ. ದಿ ವ್ಯಾಲ್ಯೂ ಆಫ್ 5/0 ಈಸ್ ವಾಟ್? 0 5 50 10. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನ ಹಾಕಿದ್ರಿ ಮುಂಡ ಮೋಸ್ತು, ಬರೋ ಮಾರ್ಕ್ಸು ಹೋಯ್ತು, ಸಿಗೋ ಸೀಟು ಹೋಯ್ತು. ಇದು ಅಲ್ಲ. ಯಾಕೆ ಗೊತ್ತಾ? 0/5 ಇದ್ರೆ 5ರಿಂದ 0ನ ಭಾಗ ಮಾಡ್ಬೇಕಾಗುತ್ತೆ. ಅವಾಗ ನಮಗೆ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಅದೇ 5/0 ಇದ್ರೆ ನೋಡಿ, 5ರ ಟೇಬಲ್ ಅಲ್ಲಿ 0 ಇದೆಯಾ? ಹೌದು ಸರ್ ಇದೆ. ಎಲ್ಲಿ? 5 1 ಜಾ 5 ಬರುತ್ತೆ ಸರ್. 5ರಿಂದ ನಾವು 5ರಿಂದ ನೋಡಿ 0ನ ಭಾಗಿಸ್ಬೇಕಂದ್ರೆ 100% ಭಾಗಿಸ್ಬೋದು. ಹೇಗೆ ಹೇಳ್ರಿ? 5 1 ಜಾ 5, ಅದಕ್ಕಿಂತ ಕಡಿಮೆ 5 0 ಜಾ 0. ಎಸ್ ಸರ್ ನೋ? ಎಸ್ ಸರ್ ನೋ? ಎಸ್ ಸರ್. ಎನಿಥಿಂಗ್, ಯಾವುದೇ ಸಂಖ್ಯೆ ಮೇಲಿದ್ರೆ ಭಾಗಾಕಾರದಲ್ಲಿ ನಾವೇನ್ ಮಾಡ್ತೀವಿ? 0 ಯಾವುದೇ ಸಂಖ್ಯೆಯಿಂದ 0ನ ಭಾಗ ಮಾಡ್ಬೇಕಂದ್ರೆ ಆನ್ಸರು 0 ಬರುತ್ತೆ. ಬಟ್ ಇಲ್ಲಿ 0 ಇಂದ ಯಾವುದೇ ಸಂಖ್ಯೆನ ಭಾಗ ಮಾಡ್ಬೇಕಂದ್ರೆ ಇದನ್ನ ಅನ್ಡಿಫೈನ್ಡ್ ಅಂತ ಕರಿತೀವಿ ನಾವು. ಅನ್ಡಿಫೈನ್ಡ್ ಅಂತ. ಇದನ್ನ ಇನ್ನು ಡಿಫೈನ್ ಮಾಡಕ್ ಆಗಲ್ಲ, ವ್ಯಾಖ್ಯಾನಿಸಲಾಗುವುದಿಲ್ಲ ಅಂತ ಬರುತ್ತೆ. ಅದನ್ನ ನಾವು ಇನ್ಫಿನಿಟಿ ಅಂತ ಕರಿತೀವಿ. ಏನಿದ್ರದ ಆನ್ಸರು? ಇನ್ಫಿನಿಟಿ. 0 ಬರಲ್ಲ, 0 ಬರಲ್ಲ. ಯಾಕಂದ್ರೆ 0 ಬರ್ಬೇಕಂದ್ರ ನಾವು ಯಾವುದೇ ಸಂಖ್ಯೆಯಿಂದ 0ನ ಭಾಗಿಸಿದ್ರೆ ನಮಗೆ 0 ಬರುತ್ತೆ. ಬಟ್ 5/0 ಯಾವಾಗ್ಲೂ ನೋಡಿ 5/1 ಇದ್ರೆ ಆನ್ಸರ್ ಎಷ್ಟು ಬರುತ್ತಪ್ಪ? 5 ಬರುತ್ತೆ. ಎಸ್. ಯಾವುದೇ ಸಂಖ್ಯೆ ಕೆಳಗಡೆ 1 ಇದ್ರೆ ಇರ್ಲಿ ಇಲ್ಲದೆ ಇರ್ಲಿ, ನಾವು ಭಿನ್ನರಾಶಿಯಲ್ಲಿ ಲೆಕ್ಕ ಮಾಡ್ಬೇಕಾದ್ರೆ, ಫ್ರಾಕ್ಷನಲ್ ಚಾಪ್ಟರ್ ಮಾಡ್ಬೇಕಾದ್ರೆ ಬಹಳ ಯೂಸ್ ಆಗತ್ತೆ ಇದು. ಯಾವಾಗ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಸಂಖ್ಯೆ ಇದೆ, 6 ಇದೆ, ಇಲ್ಲಿ ಇಂಟು 1/2 ಕೊಟ್ಟಿದ್ದಾರೆ. ಇದನ್ನ ನಾವೇನ್ ಇಲ್ಲೊಂದು ಸಂಖ್ಯೆ ಹಿಂಗ ಹಾಕೊಂಡ್ಬಿಡ್ತೀವಿ. 6/1 ಅಂದ್ರೂ ಒಂದೇ, 6 ಅಂದ್ರೂ ಒಂದೇ. ಓಕೆನಾ? ಹಾಗಾಗಿ ಯಾವುದೇ ಎರಡು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. 0/5 ಇದ್ರೆ ಆನ್ಸರ್ 0 ಇರುತ್ತೆ. 5/0 ಇದ್ರೆ ಆನ್ಸರು ಇನ್ಫಿನಿಟಿ, ಅನ್ಡಿಫೈನ್ಡ್ ಅಂತ ಇರುತ್ತೆ. ಓಕೆ, ಕ್ಲಿಯರ್? ಎಸ್ ಸರ್. ಮುಂದಿನ ಸಂಖ್ಯೆ ಅಥವಾ ಮುಂದಿನ ಪ್ರಾಬ್ಲಮ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಇಯರ್ ಕೊಡ್ತಾರೆ, ಎವ್ರಿ ಇಯರ್ ಈ ತರ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ನೆನ್ಪಿಟ್ಕೊಳ್ಳಿ ಪುಟ. ಎವ್ರಿ ಇಯರ್ ಕೊಡ್ತಾರೆ. ಈ ಸರಿ ಫಿಕ್ಸ್ ಈ ತರದೊಂದು ಪ್ರಾಬ್ಲಮ್. ಈ ಸರಿ ಫಿಕ್ಸ್ ಬರ್ದಿಟ್ಕೊಳ್ಳಿ. ಎಕ್ಸಾಮಿಗೆ ಕೊಡ್ತಾರೆ, 100% ಕೊಡ್ತಾರೆ. ಬರ್ದಿಟ್ಕೋಬಹುದು ನೀವು. ಬೇಕಾದ್ರೆ ಕ್ವಶನ್ ಪೇಪರ್ ಚೆಕ್ ಮಾಡಿದಾಗ ನನಗೆ ಹೇಳ್ರಿ ಸರ್ ಈ ತರದ್ ಕೊಟ್ಟಿದ್ದಾರಾ ಇಲ್ಲ ಅಂತ. ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಇದೆ ಫ್ರಾಕ್ಷನ್ ಇಂದ. ಇದು ಯಾಕೆ ಹಂಗಾಗಿ ಹೋಗ್ತದೆ ಅವಾಗ. ಓಕೆ ಸರ್, ನೋಡಿ ಇದು ಯಾವ್ದು ನಂಬರ್ ಸರ್?
ಫ್ರಾಕ್ಷನಲ್ ನಂಬರ್ ಸರ್. ಅದರಲ್ಲಿ ಯಾವುದು? ಮಿಶ್ರ ಭಿನ್ನರಾಶಿ ಸರ್. ಇದು ಭಿನ್ನರಾಶಿ ಸಂಖ್ಯೆ ಆದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಇದು. ಹಾಗಾದ್ರೆ ಮಿಶ್ರ ಭಿನ್ನರಾಶಿಯಿಂದ ಡೆಸಿಮಲ್ಗೆ ದಶಮಾಂಶಕ್ಕೆ ಪರಿವರ್ತಿಸಿ ಅಥವಾ ದಶಮಾಂಶದಿಂದ ಭಿನ್ನರಾಶಿಗೆ ಪರಿವರ್ತಿಸಿ. ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎವ್ರಿ ಇಯರ್ ಬರುತ್ತೆ, ಕಲ್ತ್ಕೊಂಡ್ರೆ 1 ಮಾರ್ಕ್ಸ್. ನಾನು ಹೇಳ್ತೀನಿ ಪಕ್ಕ ಯಾವ್ಯಾವ ಟಾಪಿಕ್ ಇಂದ ಯಾವ್ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ ಪೇಪರ್ ಬರ್ತವೆ ಅಂತ ಹೇಳ್ತೀನಿ. ಅದನ್ನ ಅಷ್ಟು ಕಲ್ತ್ಕೊಂಡ್ರೆ ಸಾಕು, ಪಾಸ್ ಆಗ್ಬಿಡ್ತೀರಾ. ಸೆಲೆಕ್ಷನ್ ಅಲ್ಲಿ ನಿಮ್ಮ ಹೆಸರು ಇರಬೇಕು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ. ಅಂದ್ರೆ ನಾ ಏನ್ ಕಾನ್ಸೆಪ್ಟ್ ಹೇಳ್ತೀನಿ ಅದು ಪರ್ಫೆಕ್ಟ್ ಆಗಿಬಿಟ್ರೆ 100% ಸೆಲೆಕ್ಷನ್ ಆಗ್ತೀರಾ, ಡೌಟೇ ಬೇಡ. ಓಕೆನಾ? ಓಕೆ ಸರ್. ಅಷ್ಟು ಕಾನ್ಸೆಪ್ಟ್ ನೀವು ಪರ್ಫೆಕ್ಟ್ ಆಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಹೌದಾ ಇಲ್ಲ? ಬಾಯ್ ಬಡ್ಕೊಳಕತ್ತೀನಿ. ಕೊಡ್ತಾರಪ್ಪ ಇಂಥವು. ಹೋದ ವರ್ಷ ನಿಮಗೆ ಏನ್ ಕೊಟ್ಟಿದ್ದಾರೆ? ಡೆಸಿಮಲ್ಸ್ ಕೊಟ್ಟಿದ್ದಾರೆ. ಈ ಸರಿ ಫ್ರಾಕ್ಷನಲ್ ಕೊಡ್ತಾರೆ. ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದ? ಎರಡು ಮಾಡ್ಕೊಳ್ಳಿ. ಡೆಸಿಮಲ್ ಟು ಫ್ರಾಕ್ಷನ್, ಫ್ರಾಕ್ಷನ್ ಟು ಡೆಸಿಮಲ್. ಬಂತಲ್ಲ 1 ಮಾರ್ಕ್ಸು. ಒಂದು ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಒಂದೇ ಕಾನ್ಸೆಪ್ಟ್ ಮೇಲೆ 20 ಲೆಕ್ಕ ಮಾಡ್ರಿ. ಕನ್ವರ್ಟ್ ಇದೊಂದು 20 ಲೆಕ್ಕ, ಅದೊಂದು 20 ಲೆಕ್ಕ ಮಾಡ್ರಿ. ಒಂದು ಪುಕ್ಷಟೆ 1 ಮಾರ್ಕ್ಸ್ ಬರುತ್ತಲ್ಲ. 20 ಕ್ವಶನ್ 19 ಒಂದು ಫಿಕ್ಸ್ ಅಲ್ಲ. ಈ ತರದವು ಅಪ್ಪೋ ನಿಮಗೆ ವರ್ಷಗಟ್ಟಲೆ ಕಲಿಯೋ ಅವಶ್ಯಕತೆನೇ ಇಲ್ಲ ಪುಟ. ಆರಾಮಾಗಿ ಕಲಿಬಹುದು. ನೀವು ಕಲಿಬೇಕಷ್ಟ. ನಾವು ರೆಡಿ ಇರ್ತೀವ, ನೀವು ರೆಡಿ ಇರ್ರಿ. ಓಕೆ, ನಾ ಇದೀನಿ ಕಲ್ಸಕ್ಕ, ಹೇಳಿದ್ದೀನಲ್ಲ. ಎಸ್, ನನ್ನ ಪ್ರಕಾರ ನೀವೆಲ್ಲ ಟಾಪ್ ಸೆಲೆಕ್ಷನ್ ಲಿಸ್ಟಲ್ಲಿ 1, 2, 3, 4, 5 ಒಳಗೆ ಇರ್ಬೇಕು ನನ್ನ ಸ್ಟೂಡೆಂಟ್ಸ್. ಅವಾಗ ನಾವು ಇಷ್ಟು ಕಷ್ಟಪಟ್ಟು ನಾವು ಪಾಠ ಮಾಡಿದ್ದಕ್ಕ, ನೀವು ಕಲ್ತಿದ್ದಕ್ಕ ಒಂದು ಸಾರ್ಥಕತೆ ಸಿಗುತ್ತೆ. ಇಲ್ಲ 80ನೇ ಇಡೀ 80 ಲಿಸ್ಟಲ್ಲಿ ಕೊನೆಯ ವ್ಯಕ್ತಿ ನಾವಾಗಿರಬಾರ್ದು. ಲಾಸ್ಟ್ ಅಯ್ಯೋ ಯಪ್ಪ 1 ಮಾರ್ಕ್ಸ್ ಹೋಗಿದ್ರು ಹೋಗ್ಬಿಡ್ತಿದ್ನಲ್ಲೋ ಅನ್ಬಾರ್ದು. 80ನೇ ವ್ಯಕ್ತಿ ನೀವು ಆಗಿದ್ರೆ 1 ಮಾರ್ಕ್ಸ್ ಕಮ್ಮಿ ಹಾಕಿ ಯಪ್ಪೋ ಹೆಂಗೋ ಬದಕ್ಕಂಡೆ ಅದಾಗ ಬರಬಾರ್ದು. ಟಾಪ್ 1 ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಟಾಪ್ 1 ನಿಮ್ ಹೆಸರು ನೀವೇ ಇರ್ಬೇಕು. ವಾವ್, ನೋಡು ಇಡೀ ಡಿಸ್ಟಿಕ್ಕಿಗೆ ಟಾಪ್ ಇದ್ದಾನೆ. ಅದು ನಮ್ಮ ಸ್ಟೂಡೆಂಟ್ ಅಂದ್ರೆ ಹೆಮ್ಮೆ ಅಲ್ಲೇನ್ರು? ಎಸ್ ಸರ್. ಬನ್ನಿ ಹಾಗಾರೆ ಏನ್ ಮಾಡ್ಬೇಕು ಸರ್ ಇದನ್ನ? ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಮಾಡೋಣ? ಇದನ್ನ ಕನ್ವರ್ಟ್ ಮಾಡಬೇಕು ಸರ್. ಇದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಒಂದು ಮೆಥಡ್ ಇದೆ. 45 3/1000. ಇದನ್ನ ನಾವು ಏನ್ ಮಾಡ್ಬೇಕು? ಫಸ್ಟ್ ಕನ್ವರ್ಟ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಟು ಇಂಪ್ರಾಪರ್ ಫ್ರಾಕ್ಷನ್. ಅಂದ್ರೆ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿ, ವಿಷಮ ಭಿನ್ನರಾಶಿಯಿಂದ ಆಮೇಲೆ ದಶಮಾಂಶ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನ ಇಂಟು ಇದನ್ನ ಪ್ಲಸ್ 45 ಇಂಟು 1000 ಎಷ್ಟಾಗತ್ತೆ? 45,000. 45,000 ಇದು ನೋಡಿ ಇಸ್ ಈಕ್ವಲ್ ಟು 45 ಇಂಟು 1000. ನಾವು ಮಾಮೂಲಿ ಕ್ಲಾಸಲ್ಲಿ ಕಲಿಯೋದು ಇದನ್ನ. ಓಕೆ, ಇದ್ರ ಶಾರ್ಟ್ ಕಟ್ ಇದೆ, ಒಂದು ಹೇಳ್ಕೊಡ್ತೀನಿ. ಓಕೆನಾ? ಓಲ್ ಡಿವೈಡೆಡ್ ಬೈ 1000. ಈಗ 45,000 ಪ್ಲಸ್ 3 ಕೂಡ್ಬೇಕಲ್ವಾ? ನೋಡಿ ಬೋರ್ಡ್ ಮೇಲೆ ಅಳ್ಸಕ್ ಹೋಗಲ್ಲ, ಹಂಗೆ ಕೈಯಿಂದ ಅಳ್ಸಕ್ ಹೋಗ್ತಿದ್ದೀನಿ. ಅದು ಬೇರೆದೇ ಆಗ್ತೈತೆ. ಓಕೆ, 45,000 ಪ್ಲಸ್ 3 45,003 ಡಿವೈಡೆಡ್ ಬೈ 1000. ಈಗ ನೀವು 1000 ಇಂದ ಇದನ್ನು ಭಾಗ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ನೋಡ್ರಿ, ಅದೇ ಆನ್ಸರ್ನ ಇಷ್ಟಕ್ಕೊಂದು ಕಷ್ಟಪಡೋದು ಬೇಡ ನಾವು. ನಾನೇನು ಮಾಡ್ತಿದ್ದೀನಿ, ಸಿಂಪಲ್ ಆಗ ಏನು ಮಾಡ್ತೀನಿ ನೋಡ್ರಿ, ಇದು ಬೇಡ ನಮಗೆ. ಈಗ 1000 ಇಂದ 45,003 ಭಾಗ ಮಾಡಿದ್ರೆ ನಮಗೆ ಏನು ಆನ್ಸರ್ ಬರುತ್ತೋ ಅದೇನ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಈ 45 ಇದೆಯಲ್ಲ ಪುಟ, ಯಾವ್ದು ಹೇಳಿ? ಒಂದು ಒಳ್ಳೆ ಕಲರ್ ತಗೋಣ ತಡ್ರ. 45ಗೆ 45 ಹಾಗೆ ಬರ್ಕೊಳ್ಳಿ, ಪ್ಲಸ್ 3/1000 ಇಷ್ಟು ಮಾಡಿ ಸಾಕು. 45 ಇದೇನಿದೆ ಕನ್ವರ್ಟ್ ಮಾಡೋ ಮೆಥಡ್ ಇದು ಆಕ್ಚುಲಿ ಬೇಸಿಕ್ ಮೆಥಡ್. ಇದು 1000 ಇಂಟು 45 ಪ್ಲಸ್ 3 ಓಲ್ ಡಿವೈಡೆಡ್ ಬೈ 1000. ಆಮೇಲೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಆಮೇಲೆ ಇದನ್ನ ಕೆಳಗಿರುವ ಸಂಖ್ಯೆಯಿಂದ ಮೇಲಿರೋ ಸಂಖ್ಯೆನ ಭಾಗ ಮಾಡಿದರೆ ನಮಗೆ ಡಿವಿಷನ್ ಬರುತ್ತೆ. ಅದನ್ನ 1000 ಇಂದ ನೀವೇನು ಮಾಡ್ತೀರಾ, ಅದನ್ನ 45,000 ಇದನ್ನ 3 ಭಾಗ ಮಾಡಬೇಕು. ಹಿಂಗೆ ಮಾಡ್ಕೊಂತ ಹೋದ್ಮೇಲೆ ಬರುತ್ತೆ ಆನ್ಸರು. ಬಟ್ ನಾನೇನು ಮಾಡ್ತೀನಿ, 45 ಪ್ಲಸ್ 3/1000 ಇದನ್ನ ಇಲ್ಲೊಂದು ಪ್ಲಸ್ ಹಾಕ್ಬಿಡ್ತೀನಿ. ನಾವು ಈ 45ನ ಹಾಗೆ ಇಟ್ಕೊಂತೀವಿ. 3/10,000 ಇದೆಯಲ್ಲ ಅದನ್ನ ಮಾತ್ರ ಬರಿಬೇಕು. ಅದನ್ನ ಬರಿಬೇಕಂದ್ರೆ ಏನು ಮಾಡಬೇಕು ನೋಡಿ, 45ಗೆ 45 ಹಾಗೆ ಬರೀತೀನಿ, ಪ್ಲಸ್ಸಿಗೆ 3/1000 ಅಂದ್ರೆ ನಾನು ಹೇಳಿದ್ದೀನಿ ದಶಮಾಂಶ ಸಂಖ್ಯೆಗಳಲ್ಲಿ ಹೇಳಿದ್ದೀನಿ, ಯಾವ ಸಂಖ್ಯೆಯ ಕೆಳಗಡೆ 10, 100, 1000 ಬರುತ್ತೆ ಅದನ್ನ ಡಿವಿಷನೇ ಮಾಡೋಕೆ ಹೋಗ್ಬಿಡ್ರಿ. ಇಲ್ಲಿ ಎಷ್ಟು ಸಂಖ್ಯೆ ಇದೆ? 4 ಸಂಖ್ಯೆ ಇದೆ. ಇದ್ರ ಹಿಂದೆ 3 0 ಹಾಕಳ್ರಿ. 1, 2, 3, 4 ಒಟ್ಟು 4 ಸಂಖ್ಯೆ ಆಯ್ತು. ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ರಿ, 0.003. ಓಕೆ ಸರ್. ಬಟ್ ಇದನ್ನ ಅಡಿಷನ್ ಮಾಡಬೇಕು. ಯಾರಿಗೆಲ್ಲ ದಶಮಾಂಶಗಳ ಸಂಕಲನ ಬರುತ್ತೆ ನೋಡಿ, 45
ಪಾಯಿಂಟ್ ಏನು ಇಲ್ಲ ಅಂದ್ರೆ ಇದ್ರ ಮುಂದೆ ಪಾಯಿಂಟ್ ಏನು ಇಲ್ಲ ಅಂದ್ರೆ 0.00 ಹಾಕೊಳ್ಳಿ. ಇಲ್ಲಿ ಪಾಯಿಂಟಿಗೆ ಪಾಯಿಂಟ್ 010 ಹಿಂದೆ ಹಾಕೊಳ್ಳಿ. ಪಾಯಿಂಟ್ ಆದ್ಮೇಲೆ ಎಷ್ಟಿದೆ 003 ಇದೆ, ಕೂಡ್ಕೊಳ್ಳಿ. ಇಲ್ಲಿ ಏನು ಇಲ್ಲ ಅಂದ್ರೆ 0 ಹಾಕೊಳ್ಳಿ. 3ಗೆ 3, 0ಗೆ 0, 0ಗೆ 0, ಪಾಯಿಂಟ್ಗೆ ಪಾಯಿಂಟ್ 45. ಎಷ್ಟು ಸಿಂಪಲ್ ಇದು, ಎಷ್ಟು ಸಿಂಪಲ್ ಇದು. ಇಷ್ಟೆಲ್ಲ ಮಾಡೋದು ಬೇಕಾ? ಇಲ್ಲೆಲ್ಲೋ ಮಿಸ್ಟೇಕ್ ಆಯ್ತು, ಇಲ್ಲೆಲ್ಲೋ ಗುಣಾಕಾರ ಹೋಯ್ತು, ಇಲ್ಲೆಲ್ಲೋ ಕೂಡೋದೋಯ್ತು, ಎಲ್ಲೋ ಮಿಸ್ಟೇಕ್ ಆಯ್ತು ಅಂದ್ರೆ ಸಖತ್ ಪ್ರಾಬ್ಲಮ್ ಆಗತ್ತೆ. ಸಿಂಪಲ್ ಆಗಿ ಏನ್ ಕೊಟ್ಟಿರ್ತಾರ ಆ ಸಂಖ್ಯೆ ಫಸ್ಟ್ ಸಂಖ್ಯೆನ ಹಾಗೇ ಬಿಟ್ಕೊಳ್ಳಿ, ಇದನ್ನ ಮಾತ್ರ ಡಿವಿಷನ್ ಮಾಡಿ. ಅದು 1000, 100 ಏನಾರ ಕೊಟ್ರೆ ಬೇರೆ ಲೆವೆಲ್. ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆ ಭಾಗ ಮಾಡಿದ್ರೆ ನಮಗೆ 0.003ನೇ ಬರುತ್ತೆ. ಇದನ್ನ ಬಿಟ್ಟು ಕೆಳಗಡೆ ಎಷ್ಟಿದೆ 4 ಸಂಖ್ಯೆ ಇದಾವೆ. ಯಾಕಂದ್ರೆ ಇದನ್ನ ಯಾವಾಗ ಮಾಡ್ಬೇಕು 10, 100, 1000, 10,000 ಅಂತ ಕೊಟ್ಟಿದ್ರೆ ಮಾತ್ರ ಈ ಅಪ್ಲಿಕೇಬಲ್ ರೂಲ್ಸ್ ಆಗುತ್ತೆ. ಇಲ್ಲ ಕೆಳಗಿರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆ ಭಾಗಿಸ್ತೀವಿ. 45 + 0.03 45,000, 45.003 ಇದೆಯಾ? ಎಸ್ ಸರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೆ 03 ಇದೆ, 003 ನೋಡಿ. ಆಪ್ಷನ್ ಡಿ ನೋಡ್ಕೊಳ್ಳಿ, 45.03 ಇದೆ. ಇಲ್ಲಿ ನಮಗೇನು ಬಂತು 45.003 ಬಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇದು 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 ಜೈ. ಎಸ್, ಮುಂದಿನ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಸೂಪರ್ ಆಗಿದೆಯಲ್ಲ ಅದು, ಆಗ್ಲೇ ಮಾಡಿದ್ದು. ಹೊಡಿರಿ ಮತ್ತೊಂದು ಲೈಕ್. ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಕ್ವಶನ್ ಯಾವುದು ಸರ್? ಬರ್ರಿ ಹಾಗಾರೆ. ಎಸ್, ಯಾವುದು? 12 ಕ್ವಿಂಟಾಲ್ ಎಂದರೆ ಎಷ್ಟು ಕ್ವಿಂಟಾಲ್ ಅಂತೆ? 12 ಕ್ವಿಂಟಾಲ್ ಅಂತೆ. 12 ಕ್ವಿಂಟಾಲ್ ಮೀನ್ಸ್ ಕ್ವಿಂಟಾಲ್. ಕ್ವಿಂಟಾಲ್ನ ಎಲ್ಲೋ ಕೇಳಿದೀವಲ್ಲ. ಎಲ್ಲಿ ಕೇಳಿದ್ವಿ? ಮೆಜರ್ಮೆಂಟ್ಸ್ ಅನ್ನೋ ಚಾಪ್ಟರ್ ಕೇಳಿದೀವಿ. ಎಲ್ಲಿ ಕೇಳಿದೀವಿ? ಅಳತೆಗಳು ಅನ್ನೋ ಚಾಪ್ಟರ್ ಕೇಳಿದೀವಿ. ಕ್ವಿಂಟಾಲ್ ಯಾವಾಗ ಆಗತ್ತೆ? 1 ಕ್ವಿಂಟಾಲ್ ಅಡಿಕೆ, 1 ಕ್ವಿಂಟಾಲ್ ಮೆಕ್ಕೆಜೋಳ, 1 ಕ್ವಿಂಟಾಲ್ ರಾಗಿ, 1 ಕ್ವಿಂಟಾಲ್ ಗೋಧಿ ಕೇಳಿದೀರಾ? ಎಸ್. ಹಾಗಾದ್ರೆ ನಾವು ಮಾರ್ಬೇಕಾದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂಥದ್ದು ಮೆಜರ್ಮೆಂಟ್ಸ್. ಓಕೆನಾ? ಓಕೆ ಸರ್. ಹಾಗಾದ್ರೆ ನೋಡಿ, ಕ್ವಿಂಟಾಲ್ ಎಂದ್ರೆ ಅಂತ ಕೇಳಿದ್ದಾರೆ. ಇದು ಕಿಲೋಗ್ರಾಮ್, 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 ಕೆಜಿ, ಕೆಜಿ, ಕೆಜಿ ಅಲ್ಲಿದೆ. ಒಂಚೂರು ಮೈಂಡಲ್ಲಿ ಇರಲಿ ನೋಡಿ. 1 ಕ್ವಿಂಟಾಲ್ಗೆ 1 kg = 1000 ಗ್ರಾಮ್. ನಿಮಗೆ ಇವೆಲ್ಲ ಗೊತ್ತಿದೆ. 1 kg ಬೆಲ್ಲ ತಗೊಂಬರ್ರಿ, ಅರ್ಧ kg ಬೆಲ್ಲ ಅಂದ್ರೆ 500 ಗ್ರಾಮು, 1 kgಗೆ 1000 ಗ್ರಾಮು. ಆದ್ರೆ 1 ಕ್ವಿಂಟಾಲ್ಗೆ 100 kg ಅಥವಾ ಕಿಲೋಗ್ರಾಮ್ ಅಂತ ಕರಿತೀವಿ ಇದನ್ನ, ಕೆಜಿನ. 100 kg = 1 ಕ್ವಿಂಟಾಲ್. ಕ್ವಿಂಟಾಲ್ 0 ಹಾಕಿದಾರಲ್ಲ, ನಾನು ನಾ ಹಾಕ್ತಿದ್ದೀನಿ. ನಾ ಅರ್ಧ ಅಕ್ಷರ ಬೇಡ, 0ನೇ ಹಾಕೋಣ. ಕ್ವಿಂಟಾಲ್. ಓಕೆನಾ? ಅಥವಾ ಕ್ವಿಂಟಾಲ್. ಓಕೆ ಸರ್. ಹಾಗಾದ್ರೆ 100 kgಗೆ 1 ಕ್ವಿಂಟಾಲ್ ಆದ್ರೆ ಎಷ್ಟು ಕ್ವಿಂಟಾಲ್ ಇದೆ? 12 ಕ್ವಿಂಟಾಲ್ ಇದೆ. 12 ಕ್ವಿಂಟಾಲ್ 12 ಕ್ವಿಂಟಾಲ್ = ಅಂದ್ರೆ 1 ಕ್ವಿಂಟಾಲ್ಗೆ ಎಷ್ಟಪ್ಪ? 100 kg. 100 × 12 ಕ್ವಿಂಟಾಲ್. 2 0 2 0 12 1 12. ಎಷ್ಟು ಕೆಜಿ ಬಂತು? 1200 kg ಬಂತು. ಆಪ್ಷನ್ ಸಿ 12,000 kg ಇದೆ, ಬರಲ್ಲ. ಆಪ್ಷನ್ ಡಿ 1.2 kg, ಇದು ಬರಲ್ಲ. 120 kg ಕಿಲೋಗ್ರಾಮ್, ಇದು ಬರಲ್ಲ. 1200. ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1200 kg. ನೋಡಿ, 100 kgಗೆ 1 ಕ್ವಿಂಟಾಲ್ ಅಂದ್ರೆ 1000 kgಗೆ 10 ಕ್ವಿಂಟಾಲು. ಇದನ್ನೆಲ್ಲ ನಾವು ಮಾಡೋದೇ ಬೇಡ, ಜಸ್ಟ್ ನಾವು ಬಾಯಲ್ಲೇ ಲೆಕ್ಕ ಮಾಡಿ ಆನ್ಸರ್ ಮಾಡ್ಬೋದು. ಇದು ನೋಡ್ರಿ, 12,000 ಕ್ವಿಂಟಾಲು. ಓಹೋ ಓಹೋ, ನಮ್ಮನ್ನ ಯಾಮಾರ್ಸಕ್ಕೆ ನೋಡ್ತಿರ್ತಾರ. ಹುಷಾರು. ಯಾರೆಲ್ಲ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಿ, ಅಳತೆಗಳು ಚಾಪ್ಟರ್ ಮೇಲೆ ಕ್ಲಾಸಸ್ಗಳು ಮಾಡಿದೀವಿ ಪುಟ. ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಷ್ಟು ರಿವಿಷನ್ ಮಾಡ್ಕೊಂತೀರೋ ಅಷ್ಟು ಒಳ್ಳೇದು. ಓಕೆ ಸರ್, ಹಾಗಾದ್ರೆ ಒಳ್ಳೇದು. ಈಗ ಬನ್ನಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ನಿಮಗೆ ಪುಕ್ಷಟ್ಟೆ ಮಾರ್ಕ್ಸ್ ಬರಬೇಕು ಸರ್ ನನಗೆ ಮ್ಯಾಥ್ಸ್ ಅಲ್ಲಿ, ನನಗೆ ದೊಡ್ಡ ದೊಡ್ಡ ಲೆಕ್ಕಗಳು ಮಾಡಕ್ ಬರಲ್ಲ, ಐ ಆಮ್ ವೆರಿ ವೀಕ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಅಂದ್ರೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ. ನಿಮಗೇನು ನನಗೆ ಮ್ಯಾಥ್ಸೇ ಬರಲ್ಲ ಸರ್ ಅಂದ್ರು 12 ರಿಂದ 13 ಕ್ವಶನ್ ಅಟೆಂಡ್ ಮಾಡ್ಬೋದು ನೀವು. ಮುಖ ಬೆಲೆ, ಸ್ಥಾನ ಬೆಲೆ ಬರಲ್ಲೇನ್ರು? ಅಂದಾಜು ಬೆಲೆ ಬರಲ್ವಾ? ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ, ಅಪ್ರಾಕ್ಸಿಮೇಷನ್, ಅಂದಾಜು ಬೆಲೆ. ಮತ್ತೆ ಹೇಳ್ತೀನಿ ನಾನು ಈಸಿಯಾಗಿ ಮ್ಯಾಥ್ಸ್ ಹೇಗೆ ತಗೊಳೋದು ಅಂತ. ಮತ್ತೆ ಇದು ಗ್ರಾಫ್ ಎಲ್ಲ ಬರ್ತಾವೆ ನೋಡಿ, ಅದೊಂದು.
ಆ್ಯಂಗಲ್ಸ್ಗಳು ಸೂಪರ್ ಆಗಿರ್ತಾವೆ, ಪುಕ್ಷಟೆ ಮಾರ್ಕ್ಸ್ ಬರ್ತಾವೆ. ಹೇಳ್ತೀನಿ ನಾನು ನಿಮಗೆ ಹೆಂಗ 12ರಿಂದ 13 ಕ್ವಶನ್ಸ್ಗಳನ್ನ ಮ್ಯಾಥ್ಸೇ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು. ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಟ್ರಿಕ್ಸ್. 1000 ಸ್ಥಾನದ ಅಂದಾಜು ಬೆಲೆ ನೋಡಿ, ಅಪ್ರಾಕ್ಸಿಮೇಷನ್ ಅಂದಾಜು ಬೆಲೆ ಮಾಡಿದ್ರೆ ಮಾರ್ಕ್ಸ್ ಸಿಗುತ್ತೆ ಅಂದ್ರೆ ಲೆಕ್ಕನೇ ಮಾಡಂಗಿಲ್ಲ. ಇದರಲ್ಲಿ ಏನಿದೆ ಸರ್ ಆನ್ಸರು? 1000ದ ಸ್ಥಾನ 3, 9, 2, 5, 6 ಕೊಟ್ಟಿದ್ದಾರೆ. ಕರೆಕ್ಟಾಗಿ ನಂಬರ್ ನೋಡ್ಕೊಳ್ಳಿ. ಇದರ 1000 ಸ್ಥಾನ ಅಂದ್ರೆ ಯಾವುದು ಸರ್? 1000 ಅಂದ್ರೆ ಬಿಡಿ ಒನ್ಸ್, ಟೆನ್ಸ್ ಅಂದ್ರೆ 10ರ ಸ್ಥಾನ, 100 100ರ ಸ್ಥಾನ, 1000 1000. ಹಾಗಾದ್ರೆ 1000 ಪ್ಲೇಸ್ ಇದೆ. ನಾವೇನ್ ಮಾಡೋಣ? ಇದರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ಬೇಕಂತೆ. ಅಂದಾಜು ಬೆಲೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಇದ್ರ ಮುಂದೆ ಇರುವ ಸಂಖ್ಯೆ, ಇದ್ರ ಮುಂದೆ ಯಾವ ಸಂಖ್ಯೆ ಇದೆ ಸರ್? 2 ಇದೆ. ಹಾಗಾದ್ರೆ ನೋಡಿ 0, 1, 2, 3, 4, 5, 6, 7, 8, 9 ಅಂತ ತಗೊಳ್ಳಿ. 0 ಇಂದ 4 ವರೆಗೂ ಯಾವ್ದಾದ್ರೂ ಸಂಖ್ಯೆ, ಈಗ 1000 ಸ್ಥಾನದಲ್ಲಿ ಇದ್ರ ಮುಂದೆ ಏನಿದೆ? 2 ಇದೆ. ಇದು ಬಂದ್ರೆ ನಾವು +0. ಯಾವುದೇ ಸಂಖ್ಯೆನ ನಾವು ಯಾಡ್ ಮಾಡಲ್ಲ. ಯಾವ್ದನ್ನ? ಹಿಂದಿನ ಸಂಖ್ಯೆಗೆ ಕೂಡಬೇಕು. ಅದೇ 5 ಅಥವಾ 5ಗಿಂತ ಜಾಸ್ತಿ ಬಂದ್ರೆ +1 ಅನ್ನು ಹಿಂದಿನ ಸಂಖ್ಯೆಗೆ ಅಡಿಷನ್ ಮಾಡ್ತೀವಿ. +1 ಇಲ್ಲಿ +0. ಹಾಗಾದ್ರೆ ನೋಡಿ, ಈಗ ನಮಗೆ ಏನ್ ಹೇಳಿದ್ದಾರೆ? 1000 ಸ್ಥಾನ ಕೇಳಿರೋದ್ರಿಂದ 9 1000ದ ಸ್ಥಾನದಲ್ಲಿದೆ. ಇದ್ರ ಮುಂದಿನ ಸಂಖ್ಯೆ 2 ಇರೋದ್ರಿಂದ ಇದು ಏನು ಕೂಡಕ್ಕಾಗಲ್ಲ. ನಾವು ಇಲ್ಲಿ ಏನು ಕೊಡ್ತೀವಿ? 0 ಕೊಡ್ತೀವಿ. ಹಾಗಾಗಿ 3, 9 9 + 0 9 ಆಗುತ್ತೆ. ಮುಂದ್ಗಡೆ ಇರೋ ಸಂಖ್ಯೆನೆಲ್ಲ 0 0 ಹಾಕ್ತೀವಿ. ಅಂದ್ರೆ ಆಪ್ಷನ್ ಈಸ್ 39,000. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದ್ರಲ್ಲಿ ಏನಾದ್ರು ಇದೆಯಾ? ಕಷ್ಟ ಪಡೋದಿದೆಯಾ? ಏನಾದ್ರು ಲೆಕ್ಕ ಮಾಡೋದಿದೆಯಾ? ಯಾವ ಸಂಖ್ಯೆ ಕೇಳಿರ್ತಾರೆ? ಇಲ್ಲಿ 2 ಕೇಳಿರ್ತಾರೆ ಅನ್ಕೊಳ್ಳಿ. 100ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂದ್ರೆ 200 ಮುಂದೆ ಎಷ್ಟಿದೆಯಪ್ಪ? 5 ಇದೆ. 5 ಇರೋದ್ರಿಂದ +1 ಮಾಡಬೇಕು. ಅವಾಗ ಏನಾಗುತ್ತೆ? 3, 9 2 + 1 3 0 0. ಯಾವಾಗ? 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂದ್ರೆ. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ನಾನು ಅಂದಾಜು ಬೆಲೆ ಅಂತ ಮಾಡಿದ್ದೀನಿ, ಪುಟ ಕ್ಲಾಸಲ್ಲಿ ಇದೆ. ದಯವಿಟ್ಟು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೇರೆ ಕಡೆ ಏನಾರೇ ಕೋಚಿಂಗ್ ಕ್ಲಾಸಸ್ಸಲ್ಲಿ ಹೋಗ್ತಿದ್ರೆ ದಯವಿಟ್ಟು ಈ ಚಾಪ್ಟರ್ನ ನೀವು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಟಾಪಿಕ್. ಎಷ್ಟು ಈಸಿ ಕ್ವಶನ್. 0 ಇಂದ 4 ಇದ್ರೆ ಯಾವ ಸಂಖ್ಯೆಗಾರು ಕೇಳಿರ್ಲಿ. ಇಲ್ಲಿ ನೋಡಿ 3 ಇದೆ. 10,000ದ ಸ್ಥಾನಕ್ಕೆ ಅಂದಾಜು ಮಾಡಿ ಅಂದ್ರೆ ಅದು ಮುಂದ್ಗಡೆ ಸಂಖ್ಯೆ ನೋಡಿ, ಉಳಿದವು ಎಲ್ಲ ಬಿಟ್ಟಾಕ್ಬಿಡ್ರಿ. ಇದ್ರ ಮುಂದೆ ಇರೋ ಸಂಖ್ಯೆ 9 ಇದೆ, ಅದಕ್ಕೆ +1 ಮಾಡಿ 40,000 ಆಗ್ಬಿಡುತ್ತೆ. ಇಷ್ಟೇ ಕಾನ್ಸೆಪ್ಟು. 10,000 ಕೇಳಿದ್ರೆ 40,000 ಆಗೋದು. ಆದ್ರೆ ಇಲ್ಲಿ ಏನಾಯ್ತು? 0 ಆ್ಯಡ್ ಮಾಡೋದ್ರಿಂದ ನಾವು ಇಲ್ಲಿ ಏನು ಆ್ಯಡ್ ಮಾಡಲ್ಲ. ಹಾಗಾಗಿ 1000 ಸ್ಥಾನ ಕೇಳಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ? 39,000. ಮುಂದ್ಗಡೆ ಇರೋವೆಲ್ಲ 0, ರೌಂಡ್ ಆಫ್ ಅಂತ ಕರಿತೀವಿ ನಾವು ಇದನ್ನ. ಎಸ್. ಹಾಗಾದ್ರೆ 60 ಪ್ರಶ್ನೆಗಳು ಕಂಪ್ಲೀಟ್ ಆದ್ವು. ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್. ಮ್ಯಾಥ್ಸ್ ನಮ್ಮ ಟಾರ್ಗೆಟ್ ಇರೋದಷ್ಟೇ, ಮ್ಯಾಥಮೆಟಿಕ್ಸ್ ಔಟ್ ಮಾಡಬೇಕು. ಯಾರು ಮಾಡಲ್ಲ, ನೀವು ಮಾಡ್ರಿ. ಅವಾಗ ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ನ ಎಲ್ರಿಗೂ ಈಸಿ ಇರ್ತವೆ, ನೀವು ಈಸಿ ಮಾಡ್ಕೋಬೇಕು ಅದನ್ನ. ಓಕೆನಾ? ಆದ್ರೆ ಅದನ್ನ ನೀವು ಚೆನ್ನಾಗಿ ಮಾಡ್ಕೊಂಡ್ಬಂದು ಮ್ಯಾಥ್ಸು ಚೆನ್ನಾಗಿ ಮಾಡಿರ ಅಂದ್ರೆ ನಿಮಗೆ ಸೆಲೆಕ್ಷನ್ ಆಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಮುಂದಿನ ಕ್ಲಾಸಲ್ಲಿ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.